ಹಾಯ್ ಹೆಲೋ ವೆಲ್ಕಮ್ ಟು ಎವ್ರಿವನ್. ಕೆ ಟುಡೇ ಸ್ಟಡಿ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಆಲ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಿಕ್ಸ್ತ್ ಕ್ಲಾಸಲ್ಲಿ ಬರೋ ಮೊದಲನೇ ಪಾಠ, ಎರಡನೇ ಪಾಠ, ಆಮೇಲೆ ಮೂರನೇ ಪಾಠದಲ್ಲಿ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗವನ್ನು ನೋಡಿದ್ದೀವಿ. ಇವತ್ತು ಕಲಬುರಗಿ ವಿಭಾಗವನ್ನು ನೋಡೋಣ ಬನ್ನಿ. ಕಲಬುರಗಿ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆಗಳಿವೆ. ಅವು ಯಾವ್ಯಾವು ಅಂತಂದರೆ ಬೀದರ್, ಕಲಬುರಗಿ, ಇದಕ್ಕೆ ಗುಲ್ಬರ್ಗ ಅಂತಲೂ ಕರಿತಿದ್ರು ಮುಂಚೆ, ಯಾದಗಿರಿ, ರಾಯಚೂರು, ಆಮೇಲೆ ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಮುಂಚೆ ಈ ಕಲಬುರಗಿ ವಿಭಾಗದಲ್ಲಿ 4 ಜಿಲ್ಲೆಗಳು ಮಾತ್ರ ಇದ್ದವು. ನಂತರ 7 ಜಿಲ್ಲೆಗಳು ಆದವು. ಅದು ಹೆಂಗೆ ಅಂತಂದರೆ 1997ರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜನೆ ಮಾಡಿ ರಾಯಚೂರು ಜಿಲ್ಲೆಯನ್ನು ವಿಭಜನೆ ಮಾಡಿ ಕೊಪ್ಪಳ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ನಂತರ ಕಲಬುರಗಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಯಾದಗಿರಿ ಜಿಲ್ಲೆಯನ್ನು ಡಿಸೆಂಬರ್ 31, 2009ರಂದು ರಚನೆ ಮಾಡ್ತಾರೆ. ಈ ರೀಸೆಂಟ್ ಅಂದರೆ 2021ರಂದು ಅಕ್ಟೋಬರ್ 2ರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆಯನ್ನು ಸಹ ಅಸ್ತಿತ್ವಕ್ಕೆ ತಗೊಂಡು ಬರ್ತಾರೆ. ಈ ರೀತಿಯಾಗಿ ಈ ಕಲಬುರಗಿ ವಿಭಾಗದಲ್ಲಿ ನಾವು 7 ಜಿಲ್ಲೆಗಳನ್ನು ನೋಡಬಹುದು. ಚಾರಿತ್ರಿಕ ಹಿನ್ನೆಲೆ, ಕಲಬುರಗಿ ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡ್ತಾ ಬಂದರೆ ಈ ವಿಭಾಗಕ್ಕೆ ಅತ್ಯಂತ ಶ್ರೀಮಂತವಾದ ಚರಿತ್ರೆಯನ್ನು ನಾವು ಕಾಣಬಹುದು. ಇಲ್ಲಿ ಮೌರ್ಯ ಸಾಮ್ರಾಜ್ಯ ಮತ್ತು ಶಾತವಾಹನರು ಸಹ ಆಳ್ವಿಕೆ ಮಾಡ್ತಾರೆ. ಮೌರ್ಯ ಸಾಮ್ರಾಜ್ಯ, ಶಾತವಾಹನರು ಆಳ್ವಿಕೆ ಮಾಡ್ತಾರಲ್ಲ, ಈ ಮೌರ್ಯ ಸಾಮ್ರಾಜ್ಯ ಭಾರತ ಕಂಡ ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಮೌರ್ಯ ಸಾಮ್ರಾಜ್ಯ ಕೂಡ ಒಂದು. ಅಂತಹ ಸರ್ವಶ್ರೇಷ್ಠ ಸಾಮ್ರಾಜ್ಯ ಇಲ್ಲಿ ಆಳ್ವಿಕೆ ಮಾಡಿದೆ ಅಂತಂದರೆ ಈ ವಿಭಾಗಕ್ಕೆ ಶ್ರೀಮಂತಿಕೆನೇ ಇರಬೇಕಲ್ವ. ಶಾತವಾಹನರು ಸಹ ಆಳ್ವಿಕೆ ಮಾಡ್ತಾರೆ. ಶಾತವಾಹನರು ದಕ್ಷಿಣ ಭಾರತದ ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಶಾತವಾಹನ ಸಾಮ್ರಾಜ್ಯವು ಕೂಡ ಒಂದಾಗಿತ್ತು. ಅಶೋಕನ ಅನೇಕ ಶಿಲಾಶಾಸನಗಳು ಈ ವಿಭಾಗದಲ್ಲಿ ಕಂಡುಬರ್ತವೆ. ಸನ್ನತಿಯಲ್ಲಿ ಅಶೋಕನ ಶಾಸನಗಳು ಕಂಡುಬರ್ತವೆ. ಬೌದ್ಧ ಸ್ತೂಪಗಳು ಸಹ ಕಂಡುಬರ್ತವೆ. ಈ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಸಹ ಇಲ್ಲಿ ಆಳ್ವಿಕೆ ಮಾಡುತ್ತೆ. ಈ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ ಆಗಿತ್ತು. ಇಂದಿನ ಮಳಖೇಡವೇ ಅಂದಿನ ಮಾನ್ಯಖೇಟ ಆಗಿತ್ತು. ಇದು ಕಲಬುರಗಿ ಜಿಲ್ಲೆಯಲ್ಲೇ ಬರುತ್ತೆ. ಕಲ್ಯಾಣ ಚಾಳುಕ್ಯರು ನಂತರ ಆಳ್ವಿಕೆ ನಡೆಸ್ತಾರೆ. ಕಲ್ಯಾಣ ಚಾಳುಕ್ಯರು ಸಹ ಈ ವಿಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಈ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಬಸವ ಕಲ್ಯಾಣ. ನೋಡ್ರಿ, ಬಸವೇಶ್ವರರು ಇದ್ದು ಅವರು ಅನುಭವ ಮಂಟಪವನ್ನು ಕಟ್ಟಿ ಇಲ್ಲಿ ಒಂದು ವಚನ ಚಳುವಳಿಯನ್ನು ಆರಂಭ ಮಾಡಿ ಇಲ್ಲಿನ ಜನರಿಗೆ ತಿಳುವಳಿಕೆ ಮೂಡಿಸಿರ್ತಕ್ಕಂಥ ಬಸವಣ್ಣನವರು ಹುಟ್ಟಿದ ನಾಡು ಬಸವ ಕಲ್ಯಾಣ. ಈ ಬಸವ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಕಲ್ಯಾಣ ಚಾಲುಕ್ಯರು ಸಹ ಇಲ್ಲಿ ಆಳ್ವಿಕೆ ಮಾಡ್ತಾರೆ. ನೋಡ್ರಿ, ಬಹುಮನಿ ಅರಸರು ಅಧಿಕಾರಕ್ಕೆ ಬರ್ತಾರೆ. ಅವ್ರ ರಾಜಧಾನಿ ಏನಾಗಿತ್ತು ಅಂದರೆ ಕಲಬುರಗಿ ಆಗಿತ್ತು. ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಸಹ ಈ ಕಲಬುರಗಿ ವಿಭಾಗವನ್ನು ಆಳ್ವಿಕೆ ಮಾಡ್ತಾರೆ. ಈ 2 ಸಾಮ್ರಾಜ್ಯಗಳು ಪತನವಾದ ನಂತರ ಕಲಬುರಗಿ ಪ್ರದೇಶವನ್ನು ಹೈದರಾಬಾದಿನ ನಿಜಾಮರು ಆಳ್ವಿಕೆಗೆ ಒಳಪಡ್ತಾರೆ. ಈ ಹೈದರಾಬಾದಿನ ನಿಜಾಮರು ಆಳ್ವಿಕೆಯನ್ನು ಮಾಡ್ತಾರೆ ಈ ವಿಭಾಗವನ್ನು. ನೋಡ್ರಿ, ಈ ಕರ್ನಾಟಕದ ಮ್ಯಾಪನ್ನು ನೋಡಿದ್ರೆ ಇದು ಪಕ್ಕದಲ್ಲೇ ಹೈದರಾಬಾದು ಬರುತ್ತೆ. ಆ ಹೈದರಾಬಾದಕ್ಕೆ ಟಚ್ ಆಗಿ ಈ ಕಲಬುರಗಿ ವಿಭಾಗದ ಜಿಲ್ಲೆಗಳನ್ನು ನಾವು ನೋಡ್ತೀವಿ. ಈ ಹೈದರಾಬಾದಿನ ನಿಜಾಮ ಈ ವಿಭಾಗಗಳನ್ನು ತನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಇವರು ತುಂಬ ಕ್ರೂರವಾಗಿ ಆಳ್ವಿಕೆ ಮಾಡ್ತಿರ್ತಾರೆ. ಈ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಸಹ ಈ ವಿಭಾಗದ ಜನರು ಭಾರತದ ಒಕ್ಕೂಟದಲ್ಲಿ ಸೇರಿರೋದಿಲ್ಲ. ಯಾಕೆ ಸೇರಿರೋದಿಲ್ಲ ಅಂತಂದರೆ ಭಾರತ ಸರ್ಕಾರ ಇವನ್ ಮುಂದೆ 3 ಬೇಡಿಕೆಗಳನ್ನು ಅಂದರೆ 3 ಆಪ್ಷನ್ಸ್ ಇಟ್ಟಿರ್ತಾರೆ ಇವ್ರ ಮುಂದೆ. ಒಂದು, ಸ್ವತಂತ್ರವಾಗಬಹುದು, ಇಲ್ಲ ಭಾರತದ ಒಕ್ಕೂಟಕ್ಕಾದರೂ ಸೇರಬಹುದು, ಇಲ್ಲ ಪಾಕಿಸ್ತಾನಕ್ಕಾದರೂ ಸೇರಬಹುದು ಅಂತ 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದ್ರಾಗ ಇವ್ರೇನು ಮಾಡ್ತಾರೆ, ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಭಾರತದ ಒಕ್ಕೂಟಕ್ಕೆ ಸೇರೋದೇ ಇಲ್ಲ. ಹಾಗಾಗಿ ಇಲ್ಲಿನ ಜನರಿಗೆ ತುಂಬಾನೇ ಕಿರುಕುಳ ಕೊಡ್ತಿರ್ತಾರಲ್ಲ, ಆವಾಗ ಅಲ್ಲಿನ ಜನರೇ ಹೈದರಾಬಾದಿನ ನಿಜಾಮನ ವಿರುದ್ಧ ದಂಗೆ ಎದ್ದಾಗ ಭಾರತ ಅದನ್ನ ಅಪಾರ್ಚುನಿಟಿಯಾಗಿ ತಗೊಂಡು ಭಾರತ ಸರ್ಕಾರ ಆಪರೇಷನ್ ಪೋಲೋ ಮಾಡೋದ್ರ ಮೂಲಕ ಇಲ್ಲಿನ ಈ ವಿಭಾಗಕ್ಕೆ ಸ್ವತಂತ್ರವನ್ನು ಕೊಡ್ತಾರೆ ಭಾರತ ಸರ್ಕಾರ.
ಆಗ ಇದೇನು ಹೈದರಾಬಾದ್ ಸುತ್ತಮುತ್ತ ಇರೋ ಪ್ರದೇಶಗಳು, ಆಮೇಲೆ ಹೈದರಾಬಾದ್ ಇದೆಲ್ಲ ಏನಾಗುತ್ತೆ, ಭಾರತದ ಗಣರಾಜ್ಯದಲ್ಲಿ ವಿಲೀನ ಆಗುತ್ತೆ. ಭಾರತ ಗಣರಾಜ್ಯದಲ್ಲಿ ವಿಲೀನ ಆದ್ರೆ ನೋಡ್ರಿ, ಇಷ್ಟು ಈ ವಿಭಾಗದ ಎಲ್ಲಾ ಜಿಲ್ಲೆಗಳು ಸಹ ಭಾರತದಲ್ಲಿ ವಿಲೀನ ಆಗೋದಿಲ್ಲ. ಎಷ್ಟರಲ್ಲಿ ಆಗುತ್ತೆ ಅಂತಂದ್ರೆ 1956ರಲ್ಲಿ ನಿಜಾಂ ಸಂಸ್ಥಾನದ ವಶದಲ್ಲಿದ್ದ ಬೀದರ್, ಕಲಬುರ್ಗಿ, ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನ ಆಗ್ತವೆ. ಎಷ್ಟರಲ್ಲಿ? 1956ರಲ್ಲಿ. ಅದು ಯಾವುದರ ಮೇಲೆ ಅಂತಂದ್ರೆ ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿ ಪ್ರಕಾರ 1956ರಲ್ಲಿ ನಿಜಾಂ ಸಂಸ್ಥಾನದ ವಶದಲ್ಲಿದ್ದ ಈ 3 ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನ ಆಗ್ತವೆ. ನಂತರ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಅವಿಭಜಿತ ಬಳ್ಳಾರಿ ಜಿಲ್ಲೆಯು ಸಹ ಕರ್ನಾಟಕದಲ್ಲಿ ವಿಲೀನ ಆಗುತ್ತೆ. ನೋಡ್ರಿ, ಇಷ್ಟು ಬಹುಮನಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಅನೇಕ ಪಾಳೆಗಾರರು ಇಲ್ಲಿ ಸ್ವತಂತ್ರವಾಗಿ ಆಳ್ತಾರೆ. ಅನೇಕ ಪಾಳೆಗಾರರು ಅಂದ್ರೆ ತುಂಬಾ ಜನ ಪಾಳೆಗಾರರು ಇರ್ತಾರೆ. ಅದರಲ್ಲಿ ಪ್ರಸಿದ್ಧವಾದ ಪಾಳೆಗಾರರು ಯಾರ್ಯಾರು ಅಂತಂದ್ರೆ ಹರಪನಹಳ್ಳಿ, ಜರಿಮಲೆ, ಸಂಡೂರು, ಆಮೇಲೆ ಸುರಪುರ ಪಾಳೆಗಾರರು ಪ್ರಸಿದ್ಧರಾಗಿರ್ತಾರೆ. ಈ ಸುರಪುರವನ್ನ ನಾಯಕರು ಆಳ್ವಿಕೆಯನ್ನ ಮಾಡ್ತಿರ್ತಾರೆ. ಆ ನಾಯಕರಲ್ಲಿ ರಾಜ ವೆಂಕಟಪ್ಪ ನಾಯಕ ಸಹ ಈ ಬ್ರಿಟಿಷರ ವಿರುದ್ಧ ಸಾಕಷ್ಟು ಹೋರಾಟ ಮಾಡಿರ್ತಾರೆ. ಈ ವಿಭಾಗದಲ್ಲಿನ ಜನರಿಗೆ ಸ್ವತಂತ್ರ ಕೊಡೋ ಸಲುವಾಗಿ ರಾಜ ವೆಂಕಟಪ್ಪ ನಾಯಕನು ಅವ್ರ ಮನೆತನ ತುಂಬಾನೇ ಹೋರಾಟ ಮಾಡ್ತಾರೆ. ಇದರಲ್ಲಿ ನೋಡಿ, ಸುರಪುರ ಸಂಸ್ಥಾನದ ನಾಯಕರಾದ ಕೃಷ್ಣಪ್ಪ ನಾಯಕರು ಕಾಲವಶರಾದ ಮೇಲೆ ಅವರ ಮಗ ಇಲ್ಲಿದ್ದಾರೆ ನೋಡ್ರಿ. ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದರು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಂಡಿದ್ದ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ಸಾಕಷ್ಟು ಹೋರಾಟಕ್ಕೆ ಇಳಿದರು. ಇದೆ ನೋಡ್ರಿ ಇನ್ಫಾರ್ಮೇಶನ್. ಆದರೆ ವೆಂಕಟಪ್ಪ ನಾಯಕರನ್ನು ಸೆರೆ ಹಿಡಿದ ಬ್ರಿಟಿಷರು ಅವರನ್ನ ಸೆರೆಮನೆಗಟ್ಟುತ್ತಾರೆ. ನೋಡ್ರಿ, ಬ್ರಿಟಿಷರ ವಿರುದ್ಧ ಯಾರೆಲ್ಲ ಹೋರಾಟ ಮಾಡ್ತಾರ ಅವ್ರಿಗೆಲ್ಲ ಏನು ಒಳ್ಳೆ ಉಪಚಾರ ಮಾಡ್ತಾರ ಅವರು. ಮತ್ತೆ ಅವ್ರಿಗೆಲ್ಲ ಹತ್ತಿಕ್ಕದೇ ಅವ್ರ ಕೆಲಸ ಆಗಿತ್ತು ಬ್ರಿಟಿಷರದು. ಸೊ ಇವ್ರನ್ನು ಸಹ ಹಂಗೆ ಮಾಡ್ತಾರೆ. ಬ್ರಿಟಿಷರು ಸುರಪುರವನ್ನ ಹೈದರಾಬಾದಿನ ನಿಜಾಮನಿಗೆ ಕೊಡುಗೆಯಾಗಿ ನೀಡ್ತಾರೆ. ನೋಡ್ರಿ, ಇವ್ರು ಮಾಡಿದ್ದು ಇದಕ್ಕೆ ಪಾಪ ಅಲ್ಲಿನ ಜನರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಈ ನಿಜಾಮರ ಆಳ್ವಿಕೆ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಜನರಿಗೆ ತುಂಬಾನೇ ಕಿರುಕುಳ ಕೊಡ್ತಾರೆ ಈ ನಿಜಾಮರು. ಹೀಗೆ ಬೀದರ್, ಕಲಬುರ್ಗಿ ಮತ್ತು ರಾಯಚೂರು ಜಿಲ್ಲೆಗಳು ನಿಜಾಂ ಸಂಸ್ಥಾನದ ಭಾಗವಾಗಿ ಉಳ್ಕೊಂತವೆ. ಇದು ಯಾವಾಗಲೇ ನೋಡಿದ್ವಲ್ಲ, 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಪ್ರಕಾರ ಇವು ಕರ್ನಾಟಕದಲ್ಲಿ ವಿಲೀನ ಆಗ್ತವೆ ಈ ಜಿಲ್ಲೆಗಳು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟ. ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮಾಡೋ ಸಲುವಾಗಿ ಎಷ್ಟೆಲ್ಲ ಹೋರಾಟ ಮಾಡ್ತು ಅನ್ನೋದು ಈ ಇನ್ಫಾರ್ಮೇಶನ್ ಇಲ್ಲಿದೆ, ನೋಡೋಣ ಬನ್ನಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ಮೇಲೆ ನಿಜಾಮನು ಭಾರತ ಗಣರಾಜ್ಯದಲ್ಲಿ ಸೇರಕ್ ಒಪ್ಪಂಗಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನರು ನಿಜಾಂ ಶಾಹಿ ವಿರುದ್ಧ ಹೋರಾಟ ನಡೆಸಿದರು. ನೋಡ್ರಿ, ಆವಾಗ್ಲೇ ಹೇಳಿದ್ನಲ್ಲ ನಾನು, ರೊಚ್ಚಿಗೆದ್ದ ಜನರು ನಿಜಾಮನ ವಿರುದ್ಧ ಹೋರಾಟ ಮಾಡಿದಾಗ ಅವನೇನ್ ಮಾಡ್ತಾನೆ, ಅವರು ಭಾರತ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅದು ಆಪರೇಷನ್ ಪೋಲೋ ಮಾಡೋದ್ರ ಮೂಲಕ ಇದನ್ನ ಭಾರತದ ಗಣರಾಜ್ಯದಲ್ಲಿ ಸೇರಿಸ್ಕೊಂತಾರೆ. ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನ ಸ್ವಾಮಿ ರಮಾನಂದ ತೀರ್ಥರು. ಓಕೆ, ಈ ಭಾಗದಲ್ಲಿ ವಿಮೋಚನಾ ಹೋರಾಟ ಮಾಡ್ತಿರ್ತಾರಲ್ಲ, ಅದರ ನೇತೃತ್ವ ಯಾರು ವಹಿಸ್ಕೊಂಡಿದ್ರು ಅಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರು. ಇವರು ಇಂಪಾರ್ಟೆಂಟ್ ನೋಡ್ರಿ. ನಿಜಾಮನ ವಶದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರೆಂದರೆ, ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರು ಯಾರ್ಯಾರು ಅಂತಂದ್ರೆ ಸರ್ದಾರ್ ಶರಣಗೌಡ ಇನಾಮದಾರ್. ನೋಡ್ರಿ, ಇವ್ರ ಬಗ್ಗೆ ಕೇಳಿದ್ದಾರೆ ಆಲ್ರೆಡಿ. PC ಮತ್ತೆ ಈ PSI ಎಕ್ಸಾಮ್ಗಳಲ್ಲೂ ಸಹ ಕೇಳಿದ್ದಾರೆ ನೋಡ್ರಿ, ಇದನ್ನ ಇಂಪಾರ್ಟೆಂಟ್ ನೋಡ್ರಿ. ಆಮೇಲೆ ಶಿವಮೂರ್ತಿ ಅಳವಂಡಿ, ಶಿರೂರು ವೀರಭದ್ರಪ್ಪ, ಪ್ರಭುರಾಜ್ ಪಾಟೀಲ್ ಸಂಗನಾಳ್, ಪುಂಡಲೀಕಪ್ಪ ಮುಂತಾದವರು ಸಹ ಈ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದಲ್ಲಿ ಪ್ರಮುಖವಾಗಿ ಭಾಗವಹಿಸಿರ್ತಕ್ಕಂಥ ಮಹಾನ್ ಗಣ್ಯ ವ್ಯಕ್ತಿಗಳು ಇವರಾಗಿದ್ದಾರೆ. ಇವರು ನಿಜಾಂ ಶಾಹಿ ವಿರುದ್ಧ ಸತ್ಯಾಗ್ರಹವನ್ನು ಸಹ ಸಂಘಟಿಸಿದರು. ನಿಜಾಂ ಸರ್ಕಾರವು ನಾಗರಿಕರಿಗೆ ಅಹಿಂಸೆಯನ್ನು ಕೊಡತೊಡಗಿತು. ರಜಾಕಾರರೆಂಬ ನೋಡ್ರಿ, ಈ ನಿಜಾಂರಲ್ಲಿ ರಜಾಕಾರರೆಂಬ ಖಾಸಗಿ ಸೈನಿಕರನ್ನ ಇವರು ಇಟ್ಕೊಂಡಿರ್ತಾರೆ. ಯಾರು? ಈ ಹೈದರಾಬಾದಿನ ನಿಜಾಮರು.
ಈ ರಜಾಕಾರರು ಏನಂದ್ರೆ ಜನರಿಗೆ ಬಹಳ ಕಿರುಕುಳ ಕೊಡ್ತಿರ್ತಾರ. ಎಷ್ಟು ಹಿಂಸೆ ಕೊಡ್ತಿರ್ತಾರಂದ್ರೆ ಅಲ್ಲಿನ ಜನರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಂಗಿಲ್ಲ, ಅಷ್ಟು ಹಿಂಸೆ ಕೊಡ್ತಿರ್ತಾರ. ಕೇಂದ್ರ ಸರ್ಕಾರವು ನೇರ ಕ್ರಮವನ್ನ ತೆಗೆದುಕೊಂಡು ನೋಡ್ರಿ, ಕೇಂದ್ರ ಸರ್ಕಾರವು ನೇರ ಕ್ರಮವನ್ನ ತೆಗೆದುಕೊಂಡು ನಿಜಾಮ ಸಂಸ್ಥಾನವನ್ನ ಭಾರತದ ಗಣರಾಜ್ಯದಲ್ಲಿ ಎಷ್ಟರಲ್ಲಿ ಸೆಪ್ಟೆಂಬರ್ 17, 1948ರಂದು ವಿಲೀನಗೊಳಿಸ್ತಾರೆ. ಇದನ್ನೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತೇಳಿ ಸೆಪ್ಟೆಂಬರ್ 17ರಂದು ಆಚರಣೆಯನ್ನ ಮಾಡ್ತಾರೆ ನೋಡ್ರಿ. ಸೆಪ್ಟೆಂಬರ್ 17 ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಎಷ್ಟರಲ್ಲಿ ಅಂತಂದ್ರೆ ಸೆಪ್ಟೆಂಬರ್ 17. ಇದನ್ನ 1948ರಲ್ಲಿ ಭಾರತ ಸರ್ಕಾರ ಇದನ್ನ ಈ ಭಾರತದ ಗಣರಾಜ್ಯದಲ್ಲಿ ಈ ಪ್ರದೇಶವನ್ನ ವಿಲೀನ ಮಾಡಿರೋದ್ರಿಂದ ಇದನ್ನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಕರೀತಾರೆ. ಈ ಕಾರ್ಯಾಚರಣೆಯ ಮುಖ್ಯ ರೂವಾರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ವಹಿಸ್ಕೊಂಡಿರ್ತಾರೆ. ಯಾರು ಈ ಕಾರ್ಯಾಚರಣೆ ಮುಖ್ಯ ರೂವಾರಿ ಯಾರಾಗಿರ್ತಾರೆ ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಇವರು ಆಗ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ನೋಡ್ರಿ, ಈ ಪ್ರದೇಶವನ್ನ ಹೈದರಾಬಾದಿನ ನಿಜಾಮರ ಆಳ್ವಿಕೆ ಮಾಡಿ ಆಮೇಲೆ ಬ್ರಿಟಿಷರ ಆಳ್ವಿಕೆ ಮಾಡಿ ನಂತರ ರಜಾಕಾರರು ಬಂದು ಅಲ್ಲಿನ ಜನರಿಗೆ ಸಾಕಷ್ಟು ಸಾವು ನೋವುಗಳನ್ನ ತಂದು ಕೊಟ್ಟಿರ್ತಾರೆ. ಹಂಗಾಗಿ ಅಲ್ಲೆಲ್ಲ ಈ ವಿಭಾಗದಲ್ಲಿದ್ದ ಎಲ್ಲಾ ಸಂಪತ್ತನ್ನು ಬ್ರಿಟಿಷರು ಹೊತ್ಕೊಂಡು ಒಯ್ದು ಬಿಟ್ಟಿರ್ತಾರೆ. ಆ ಕಡೆ ಎಲ್ಲಷ್ಟು ಬರಿದ್ ಮಾಡಿಬಿಟ್ಟಿರ್ತಾರೆ. ಎಲ್ಲ ಸಂಪತ್ತನ್ನ ಹೊತ್ಕೊಂಡು ಒಯ್ದು. ಇಲ್ಲ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡೋ ಟೈಮಲ್ಲಿ ಸಂತೆನಲ್ಲಿ ಸೇರ್ನಲ್ಲಿ ಅಳಿತಿದ್ರಂತ. ಈ ವಜ್ರ ವೈಡೂರ್ಯ ಬಂಗಾರ ಎಲ್ಲ ಸೇರ್ನಾಗ ಅಳಿತಿದ್ರಂತ. ಅಂತ ಸಂಪದ್ಭರಿತವಾದ ಪ್ರದೇಶ ಈ ಕಲಬುರ್ಗಿ ವಿಭಾಗ ಐತಿ. ಅಂತ ಪ್ರದೇಶದಲ್ಲಿ ಜನರನ್ನ ಈಗ ಹಿಂದುಳಿದ ಪ್ರದೇಶವನ್ನಾಗಿ ಮಾಡಿದ್ದು ಯಾರಂತಂದ್ರೆ ಬ್ರಿಟಿಷರು. ಆದ್ದರಿಂದ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಇಲ್ಲಿನ ಜನರಿಗೆ ಶೈಕ್ಷಣಿಕವಾಗಿ ಮತ್ತು ತಮ್ಮ ಉದ್ಯೋಗದಲ್ಲಿ ಮುಂದೆ ಬರೋಕ್ಕೋಸ್ಕರ 2012ರಲ್ಲಿ 98ನೇ ಸಂವಿಧಾನ ತಿದ್ದುಪಡಿಯನ್ನ ಈ ಕಾಯ್ದೆನ ಜಾರಿಗೆ ತಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇಲ್ಲಿನ ಜನರಿಗೆ ಪ್ರಾತಿನಿಧ್ಯನ ಕೊಡೋ ಮೂಲಕ ಇಲ್ಲಿನ ಜನರಿಗೆ ಹೊಸ ಭರವಸೆಯನ್ನ ಕೇಂದ್ರ ಸರ್ಕಾರ ಹುಟ್ಟಿಸುತ್ತೆ. ಅದನ್ನೇ ಇವತ್ತೇನಂತ ಕರೀತಾರೆ, 371J ಅಂತ ಕರೀತಾರೆ. ಯಾವುದು 371J ಅನ್ನ ಇಲ್ಲಿನ ಜನರಿಗೆ ಕೇಂದ್ರ ಸರ್ಕಾರ ತಗೊಂಡ್ ಬರುತ್ತೆ. ನೆಕ್ಸ್ಟ್ ಬಂದು ಪ್ರಾಕೃತಿಕ ಸಂಪನ್ಮೂಲ. ನೋಡ್ರಿ, ಕಲಬುರ್ಗಿ ವಿಭಾಗ ಚಾರಿತ್ರಿಕವಾಗಿ ಹೇಗೆ ಸಂಪದ್ಭರಿತವಾಗಿತ್ತು, ಶ್ರೀಮಂತ ವಿಭಾಗವಾಗಿತ್ತು, ಅದೇ ರೀತಿಯಾಗಿ ಪ್ರಾಕೃತಿಕ ಸಂಪನ್ಮೂಲಕ್ಕೆ ಬಂದ್ರೆ ಇದು ತುಂಬಾ ಶ್ರೀಮಂತವಾದ ಪ್ರದೇಶವಾಗಿದೆ. ಇಲ್ಲಿನ ನದಿಗಳನ್ನ ನೋಡಿದ್ರೆ ಭೀಮಾ, ತುಂಗಭದ್ರಾ, ಕೃಷ್ಣ, ಮುಲ್ಲಮಾರಿ, ಬೆಣ್ಣೆತೊರೆ ಮುಂತಾದ ನದಿಗಳನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿನ ಜಿಲ್ಲೆಗಳಲ್ಲಿ ಸಾಕಷ್ಟು ನೋಡ್ರಿ, ಈ ವಿಭಾಗದಲ್ಲಿ ಕಾರಂಜಿ ಅಣೆಕಟ್ಟು ಬರುತ್ತೆ. ಈ ಕಾರಂಜಿ ಅಣೆಕಟ್ಟು ಎಲ್ಲಿದೆ ಅಂತಂದ್ರೆ ಬೀದರ್ನಲ್ಲಿದೆ. ಬೀದರ್ ಜಿಲ್ಲೆಗೆ ಇದು ವರದಾನವಾಗಿದೆ ಕಾರಂಜಿ ಅಣೆಕಟ್ಟು. ಇದು ಮಾಂಜಿರಾ ಅನ್ನೋ ನದಿಗೆ ಅಡ್ಡಲಾಗಿ ಈ ಕಾರಂಜಿ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಇಲ್ಲಿ ಕಬ್ಬು, ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆ ಯಾವುದು ಅಂತಂದ್ರೆ ಕಬ್ಬು. ಆಮೇಲೆ ಕೊಪ್ಪಳ ಮತ್ತೆ ರಾಯಚೂರು ಜಿಲ್ಲೆಗಳು ಭತ್ತಕ್ಕೆ ಫೇಮಸ್ ಆಗಿದಾವೆ. ಅಂದ್ರೆ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡೋದು ಅಂತಂದ್ರೆ ರಾಯಚೂರು. ಆಮೇಲೆ ಭತ್ತ ಸಂಶೋಧನಾ ಸಂಸ್ಥೆ ರಾಯಚೂರು ಜಿಲ್ಲೆ ಕಾರಟಗಿಯಲ್ಲೂ ಸಹ ನಾವು ಕಾಣಬಹುದು. ಹಾಗೆಯೇ ಈಗ ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನ ಹೊಂದಿರತಕ್ಕಂತ ಜಿಲ್ಲೆ ಕೂಡ ಈ ರಾಯಚೂರು ಆಗಿದೆ. ಕೊಪ್ಪಳ ಕಿನ್ನಾಳದ ಗೊಂಬೆಗಳನ್ನ ನಾವು ಕೊಪ್ಪಳದಲ್ಲಿ ಕಾಣಬಹುದು. ನೋಡ್ರಿ, ಪ್ರಾಕೃತಿಕವಾಗಿ ತುಂಬಾ ಸಂಪದ್ಭರಿತವಾಗಿದೆ. ಈ ವಿಭಾಗದ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ವಿರಳವಾಗಿ ನಾವು ಕಾಣಬಹುದು. ನೋಡ್ರಿ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ದಟ್ಟವಾದ ಅರಣ್ಯವಿದೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ದಟ್ಟವಾದ ಅರಣ್ಯವಿದ್ರೆ ಬೀದರ್ ಜಿಲ್ಲೆಯಲ್ಲಿ ತೆಳುವಾದ ಅರಣ್ಯ ಪ್ರದೇಶವನ್ನ ನಾವು ಕಾಣಬಹುದು. ಕೊಪ್ಪಳ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕನಿಷ್ಠವಾಗಿದೆ. ಈ ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಪ್ರಮುಖ ಖನಿಜಗಳೆಂದರೆ ಬೆಳ್ಳಿ, ಸಿಲಿಕ್, ಚಿನ್ನ, ಕಬ್ಬಿಣದ ಅದಿರು, ಸುಣ್ಣದ ಕಲ್ಲು, ಮ್ಯಾಂಗನೀಸ್ ಅದಿರು, ಗ್ರಾನೈಟ್ ಶಿಲೆ,
ಈ ಭಾಗದ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ನೋಡ್ರಿ, ಗ್ರಾನೈಟ್ ಅದಿರು ಅಂತ ಬಂದರೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಚಿನ್ನ, ಇಡೀ ದೇಶದಲ್ಲೇ ಏಕೈಕ ಚಿನ್ನದ ಗಣಿ ಅಂತಂದರೆ ಅದು ನಮ್ಮ ರಾಯಚೂರು ಜಿಲ್ಲೆಯ ಹಟ್ಟಿನಲ್ಲಿ ನಾವು ಕಾಣಬಹುದು. ನೋಡಿ, ಇಡೀ ದೇಶಕ್ಕೇನೆ ಚಿನ್ನ ಸಪ್ಲೈ ಮಾಡೋದು ಅಂತಂದರೆ ಅದು ನಮ್ಮ ಹೆಮ್ಮೆಯ ರಾಯಚೂರು ಜಿಲ್ಲೆಯ ಹಟ್ಟಿ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಮುಂಚೆ ಕೋಲಾರ ಜಿಲ್ಲೆ KGFನಲ್ಲಿ ಈ ಚಿನ್ನನ ತೆಗಿತಾ ಇದ್ರು. ಬಟ್ ಇವಾಗ ಅಲ್ಲಿ ಚಿನ್ನ ಖಾಲಿ ಆಗಿದೆ ಅಂತ ರಾಯಚೂರು ಜಿಲ್ಲೆ ಹಟ್ಟಿನಲ್ಲಿ ಚಿನ್ನದ ಗಣಿಯನ್ನ ನಾವು ನೋಡಬಹುದು. ನೆಕ್ಸ್ಟ್, ತುಂಗಭದ್ರಾ ಅಣೆಕಟ್ಟೆಯು ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನ ಒದಗಿಸುತ್ತೆ. ನೋಡ್ರಿ, ತುಂಗಭದ್ರಾ ಅಣೆಕಟ್ಟೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನ ಒದಗಿಸಿದ್ರೆ, ಈ ಬಸವಸಾಗರ ಅಣೆಕಟ್ಟೆ ಏನೈತಲ್ಲ ಇದು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಕೃಷಿ ನೀರಾವರಿಯನ್ನ ಒದಗಿಸುತ್ತೆ. ಈ ಬಸವಸಾಗರ ಅಣೆಕಟ್ಟು ಈ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ನೋಡ್ರಿ, ಬಸವಸಾಗರ ಅಣೆಕಟ್ಟು ಎಲ್ಲಿದೆ ಅಂತಂದ್ರೆ ಇದು ಯಾದಗಿರಿ ಜಿಲ್ಲೆನಲ್ಲಿದೆ. ನೋಡ್ರಿ, ಇಂಪಾರ್ಟೆಂಟು. ಈ ಹಿಂದೆ ಸಾಕಷ್ಟು ಬಾರಿ PC ಎಕ್ಸಾಮ್ಗಂತೂ ಸಾಕಷ್ಟು ಬಾರಿ ಕೇಳಿದ್ದಾರೆ ಈ ಕ್ವಶನ್ನ. TET ಎಕ್ಸಾಮಲ್ಲೂ ಕೇಳಿದ್ದಾರೆ. ನೋಡ್ರಿ, ಈಗ ಬಸವಸಾಗರ ಅಣೆಕಟ್ಟು ಎಲ್ಲಿದೆ ಅಂತಂದ್ರೆ ಯಾದಗಿರಿ ಜಿಲ್ಲೆನಲ್ಲಿ. ಅದು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟೆಯನ್ನ ಕಟ್ಟಿದ್ದಾರೆ. ನೋಡ್ರಿ, ಕಾರಂಜ ಯೋಜನೆ ಬೀದರ್ ಜಿಲ್ಲೆ ಕೃಷಿ ನೀರಾವರಿಯನ್ನು ಒದಗಿಸುತ್ತದೆ. ಈ ಕಾರಂಜ ಯೋಜನೆ ಮಾಂಜರಾ ನದಿಗೆ ಕಟ್ಟಲಾಗಿದೆ. ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್, ಅರಣ್ಯಗಳು, ವನ್ಯಜೀವಿ ಧಾಮಗಳು ಅಂತ ಬಂದಾಗ ಈ ವಿಭಾಗದಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನು ನಾವು ಕಾಣಬಹುದು. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ದಾರೋಜಿ ಕರಡಿಧಾಮವನ್ನು ಸಹ ನಾವು ಈ ವಿಭಾಗಕ್ಕೆ ಸೇರಿದ್ದಾಗಿದೆ ಅನ್ನೋದನ್ನ ನೋಡಬಹುದು. ಕೃಷಿ ಹಾಗೂ ಕೈಗಾರಿಕೆಗಳಂತ ನೋಡಿದಾಗ ಇಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಇದೆ. ಹಾಗೆ ಮಳೆಯನ್ನು ಅವಲಂಬಿಸಿನೇ ಇಲ್ಲಿ ಕೃಷಿಯನ್ನ ಮಾಡಲಾಗುತ್ತೆ. ಇಲ್ಲಿ ಅನೇಕ ಉದ್ದಿಮೆಗಳನ್ನು ನಾವು ನೋಡಬಹುದು. ಅವು ಯಾವ್ಯಾವು ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ನಾವು ಇಲ್ಲಿ ನೋಡಬಹುದು. ನೋಡ್ರಿ, ಬಳ್ಳಾರಿ ಜಿಲ್ಲೆಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ. ಆಮೇಲೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಬೃಹತ್ ಸಿಮೆಂಟ್ ಕಾರ್ಖಾನೆ ಇದೆ. ಬೀದರ್ ಜಿಲ್ಲೆ ಬಿದಿರಿ ಕಲೆಯನ್ನು ಸಹ ನಾವು ನೋಡಬಹುದು. ಈ ಬಿದಿರಿ ಕಲೆಗೆ GI ಟ್ಯಾಗ್ ಅನ್ನು ಸಹ ಕೊಡಲಾಗಿದೆ. ನೋಡ್ರಿ, ಬಿದಿರಿ ಕಲೆಗೆ. ಈ ವಿಭಾಗದಲ್ಲಿ ಪ್ರವಾಸೋದ್ಯಮ ಕೂಡ ಬೆಳೆಯುತ್ತಿದೆ. ಇತ್ತೀಚೆಗೆ ಪ್ರವಾಸೋದ್ಯಮ ಬೆಳೀತಾ ಇದೆ ಇಲ್ಲಿ. ಈ ವಿಭಾಗದಲ್ಲಿರುವ ಪ್ರಮುಖ ಪ್ರವಾಸಿ ತಾಣಗಳ ಯಾವುವು ಅಂತಂದ್ರೆ ವಿಜಯನಗರ ಜಿಲ್ಲೆ ಹಂಪಿ, ತುಂಗಭದ್ರಾ ಅಣೆಕಟ್ಟು, ಕಲಬುರಗಿ ಜಿಲ್ಲೆ ಸನ್ನತಿ. ನೋಡ್ರಿ, ಸನ್ನತಿನಲ್ಲಿ ಅಶೋಕನ ಹಲವಾರು ಶಾಸನಗಳು ಇಲ್ಲಿ ಸಿಕ್ಕಿದ್ದಾವೆ. ಖಾಜಾ ಬಂದೇನವಾಜ್ ದರ್ಗಾ, ಬೀದರ್ನ ಕೋಟೆ, ಬಸವ ಕಲ್ಯಾಣ. ಈ ಬಸವ ಕಲ್ಯಾಣ ಬಸವಣ್ಣನವರ ಹುಟ್ಟಿ ಅಲ್ಲೇ ಬೆಳೆದಂತಹ ನಾಡು ಬಸವ ಕಲ್ಯಾಣ. ಈ ಬಸವ ಕಲ್ಯಾಣದಲ್ಲಿ ಇಂದು ಅನುಭವ ಮಂಟಪವನ್ನ ನೋಡ್ರಿ, ಅನುಭವ ಮಂಟಪ ಈ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. PSIಗಂತರೂ ಸಾಕಷ್ಟು ಬಾರಿ ಕೇಳಿದ್ದಾರೆ. PSIಗೂ ಕೇಳಿದ್ದಾರೆ, KS ತುಂಬಾ ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಈ ಮುಂದೆನೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸುಮಾರು 800 ಕೋಟಿ ವೆಚ್ಚದಲ್ಲಿ ಇಲ್ಲಿ ಅನುಭವ ಮಂಟಪವನ್ನ ಕಟ್ತಾ ಇದ್ದಾರೆ. ಅಂದ್ರೆ ಆಧುನಿಕ ರೀತಿಯಲ್ಲಿ ಅನುಭವ ಮಂಟಪವನ್ನ ಇಲ್ಲಿ ಕೇಂದ್ರ ಸರ್ಕಾರ ಕಟ್ಟೋದಕ್ಕೆ ಒಂದು ಯೋಜನೆ ಕೈಗೆತ್ತಿಕೊಂಡಿದೆ. ಹಂಗಾಗಿ ಇದು ಮುಂದೆ ಬರ್ತಕ್ಕಂಥ ಹಲವಾರು ಎಕ್ಸಾಮ್ಗಳಲ್ಲೂ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಕೊಳ್ರಿ ಇದನ್ನ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಈ ಮುಂತಾದವು ಇಲ್ಲಿನ ಪ್ರಸಿದ್ಧ ಸ್ಥಳಗಳಾಗಿದ್ದಾವೆ. ಇಡೀ ಭಾರತದಲ್ಲಿ ನೋಡ್ರಿ, ನಾನು ಆವಾಗಲೇ ಹೇಳಿದ್ನಲ್ಲ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ಅಂದ್ರೆ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ. ಇದು ನಮ್ಮ ಹೆಮ್ಮೆಯ ರಾಯಚೂರಿನಲ್ಲಿದೆ. ಇದು ತುಂಬಾ ಹೆಮ್ಮೆಯ ಸಂಗತಿ. ನೆಕ್ಸ್ಟ್ ಬಂದು ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ನೃತ್ಯವನ್ನ ನೋಡೋಣ. ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ನೃತ್ಯ ಅಂತ ಬಂದಾಗ ಈ ಕಲಬುರಗಿ ವಿಭಾಗವು ಅತ್ಯಂತ ಶ್ರೀಮಂತವಾಗಿದೆ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರಬಹುದು. ಬಟ್ ಇಂಥ ಕಲೆಗಳಲ್ಲಿ ಯಾವತ್ತೂ ಹಿಂದುಳಿದಿಲ್ಲ. ಇದು ಶ್ರೀಮಂತಿಕೆಯನ್ನ ಕಂಡಿದೆ. ನೋಡ್ರಿ, ಕವಿರಾಜ ಮಾರ್ಗ
ಕನ್ನಡದ ಶಾಸ್ತ್ರಕೃತಿ, ಹಾಗೆಯೇ ಕನ್ನಡದ ಮೊದಲ ಗದ್ಯ ಕೃತಿನೂ ಹೌದು ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗವನ್ನ ರಚನೆಯಾಗಿದ್ದು ಯಾರ ಕಾಲದಲ್ಲಿ ಅಂತಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ. ಕವಿರಾಜ ಮಾರ್ಗವನ್ನ ರಚಿಸಿದವರು ಯಾರು ಅಂತಂದ್ರೆ ಅದು ಶ್ರೀ ವಿಜಯ. ಆಮೇಲೆ ಆದಿಕವಿ ಪಂಪನು ಸಹ ಅರಸ ಅರಿಕೇಸರಿ ನೀಡಿದ ರಾಜಾಶ್ರಯದಲ್ಲಿ ಇರ್ತಾರೆ. ಅಂದ್ರೆ ಆದಿಕವಿ ಪಂಪನಿಗೆ ರಾಜಾಶ್ರಯ ನೀಡಿದವರು ಯಾರು ಅಂತಂದ್ರೆ ಅದು ಅರಿಕೇಸರಿ. ಈ ಅರಿಕೇಸರಿ ರಾಜಾಶ್ರಯ ನೀಡಿರೋದ್ರಿಂದ ಇವರು ವಿಕ್ರಮಾರ್ಜುನ ವಿಜಯವನ್ನ ರಚನೆ ಮಾಡ್ತಾರೆ. ಅಂದ್ರೆ ಅರ್ಜುನನಿಗೆ ತನ್ನ ರಾಜನನ್ನ ಹೋಲಿಕೆ ಮಾಡಿ ಈ ವಿಕ್ರಮಾರ್ಜುನ ವಿಜಯ ಅನ್ನುವ ಕೃತಿಯನ್ನ ರಚನೆ ಮಾಡ್ತಾರೆ ಇವರು ಆದಿಕವಿ ಪಂಪ. ಕನ್ನಡದಲ್ಲಿ 3 ರತ್ನತ್ರಯರನ್ನು ನಾವು ಇಲ್ಲಿ ಗುರುತಿಸಲಾಗುತ್ತೆ. ಅವ್ರು ಯಾರ್ಯಾರು ಅಂತಂದ್ರೆ ಪಂಪ, ಪೊನ್ನರನ್ನ. ನೋಡ್ರಿ, ಪಂಪ ಪೊನ್ನರನ್ನ ಈ ಸೀರಿಯಲ್ ಆಗಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದಾರ. ಹಂಗಾಗಿ ಪಪೋರ ಅಂತ ನೆನ್ಪಿಟ್ಕೋಬಹುದು. ನೋಡ್ರಿ, ಪಪೋರ, ಪಂಪ, ಪೊನ್ನರನ್ನ ಈ ಮೂವರು ಕಲಬುರಗಿ ವಿಭಾಗಕ್ಕೆ ಸೇರಿದ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣವನ್ನು ಸಹ ರಚಿಸಿದ ಕೆ.ಸಿ. ರಾಜ ಕಲಬುರಗಿ ಜಿಲ್ಲೆಗೆ ಸೇರಿದ ಒಬ್ಬ ವ್ಯಕ್ತಿಯಾಗಿದ್ದಾರೆ. ನೋಡ್ರಿ, ಶಬ್ದಮಣಿ ದರ್ಪಣವನ್ನು ರಚಿಸಿದವರು ಯಾರು? ಕೆ.ಸಿ. ರಾಜ. ಇವರು ಕಲಬುರಗಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ನೋಡ್ರಿ, ಎಷ್ಟೆಷ್ಟೆಲ್ಲ ಮಹಾನ್ ವ್ಯಕ್ತಿಗಳು ಈ ಕಲಬುರಗಿ ವಿಭಾಗದಲ್ಲಿ ನಾವು ನೋಡ್ತೀವಿ. ನೋಡ್ರಿ, ಇಲ್ಲಿ ವಚನ ಚಳವಳಿ ಅಂತ ಬಂದಾಗ ಬಸವಣ್ಣನವರು ವಚನ ಚಳವಳಿಯನ್ನ ಮಾಡೋ ಮೂಲಕ ಅಲ್ಲಿನ ಜನರಿಗೆ ಸಾಕಷ್ಟು ಜ್ಞಾನವನ್ನ ಹಂಚುತ್ತಾರೆ. ವಚನ ಚಳವಳಿಯನ್ನ ಆರಂಭ ಮಾಡಿದವರು ಬಸವಣ್ಣನವರು. ನೋಡಿ, ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಜರುಗಿದ ಮಹತ್ವದ ಸಮಾಜ ಸುಧಾರಣಾ ಚಳವಳಿ ಎಂದೇ ಸಹ ಇದನ್ನ ಕರೀಬಹುದು. ಇವರನ್ನ ಭಾರತ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಕರೆದಿದ್ದಾರೆ. ನೋಡ್ರಿ, ಇದು ತುಂಬಾನೇ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋ ಎಕ್ಸಾಮ್ಗಳಿಗೆ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಯಾರು ಅಂತ ಕೇಳಬಹುದು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರೆಯಲಾಗುತ್ತೆ. ನೋಡ್ರಿ, ದಾಸ ಸಾಹಿತ್ಯ ಅಂತ ಬಂದಾಗ ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆ. ನೋಡ್ರಿ, ನಮ್ಮ ಹೆಮ್ಮೆಯ ಜಿಲ್ಲೆ ರಾಯಚೂರು ಜಿಲ್ಲೆ ದಾಸ ಸಾಹಿತ್ಯದ ತವರೂರು ಆಗಿತ್ತು. ಆವಾಗ ನಮ್ಮ ರಾಯಚೂರು ಜಿಲ್ಲೆ ದಾಸ ಸಾಹಿತ್ಯದ ತವರೂರಾಗಿತ್ತು. ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನ ರೂಪಿಸಲಾಯಿತು. ನೋಡ್ರಿ, ದಾಸಕೂಟ ಯಾರ ನೇತೃತ್ವದಲ್ಲಿ ರೂಪಿಸಲಾಯಿತು ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅದು ಶ್ರೀ ವ್ಯಾಸರಾಯರು. ಪುರಂದರದಾಸರು, ಕನಕದಾಸರು, ರಾಘವೇಂದ್ರ ತೀರ್ಥರು ಮುಂತಾದವರು ಕೀರ್ತನೆಗಳನ್ನು ಸಹ ರಚಿಸ್ತಾರೆ. ಈ ಕನಕದಾಸರ ರಾಮದಾನ ಚರಿತ್ರೆ ಇದು ತುಂಬಾನೇ ಸರಿ ಎಕ್ಸಾಮ್ ಅಲ್ಲೇ ಕೇಳಿದ್ದಾರೆ, PC ಎಕ್ಸಾಮ್ಗಳಿಗೆ. ಆಮೇಲೆ TET-ನಲ್ಲೂ ಸಹ ಕೇಳಿದ್ದಾರೆ. ನೋಡ್ರಿ, ಕನಕದಾಸರ ಕೃತಿ ಯಾವುದು? ಅದು ರಾಮದಾನ ಚರಿತ್ರೆ. ಆಮೇಲೆ ನಳಚರಿತ್ರೆ ಅಂತಾನೂ ಸಹ ಬರುತ್ತೆ ಇವರು ಇನ್ನೊಂದು ಕೃತಿ. ದಾಸ ಸಾಹಿತ್ಯವು ಮುಂದೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿತು. ನೂರಾರು ದಾಸರು ಕೃತಿ, ಕೀರ್ತನೆ, ಸಲಾದಿ, ಗೀತ, ಪ್ರಬಂಧ, ನಾಮಾವಳಿ ಮುಂತಾದ ಸಂಗೀತ ರಚನೆಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಯಿತು. ನೋಡ್ರಿ, ದಾಸ ಸಾಹಿತ್ಯದ ಪಿತಾಮಹ ಯಾರು ಅಂತಂದ್ರೆ ಅದು ಪುರಂದರದಾಸರು. ದಾಸ ಸಾಹಿತ್ಯದ ಪಿತಾಮಹ ಎಂದು ಪುರಂದರದಾಸರನ್ನ ಕರೀತಾರೆ. ನೋಡ್ರಿ, ಇದು ಇಂಪಾರ್ಟೆಂಟ್. ನೋಡ್ರಿ, ನೆಕ್ಸ್ಟ್ ತತ್ವ ಪದಕಾರರು. ಈ ಎಲ್ಲಾ ಆಟಗಳು ರೈತರು ಬೇಸಿಗೆಯಲ್ಲಿ ತಮ್ಮ ಹಿಂದಿನ ಪುರಾಣ ಕಥೆಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಆಮೇಲೆ ತಮ್ಮ ಮನೋರಂಜನೆಗಾಗಿ ಈ ಎಲ್ಲಾ ಆಟಗಳನ್ನ, ಅಂದ್ರೆ ದೊಡ್ಡ ಆಟ, ಸಣ್ಣ ಆಟ, ತೊಗಲುಗೊಂಬೆ ಆಟ ಇವೆಲ್ಲ ಸಹ ಆಡ್ತಾ ಇದ್ರು. ನೆಕ್ಸ್ಟ್ ಬಂದು ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯ ಮತ್ತು ಶಿಕ್ಷಣ ಅಂತ ಬಂದಾಗ ಈ ವಿಭಾಗ ಯಾವಾಗ್ಲೂ ಹಿಂದುಳಿದಾನೆ ಇರುತ್ತೆ. ನೋಡ್ರಿ, ಕಲಬುರಗಿ ವಿಭಾಗದಲ್ಲಿ ಯಾದಗಿರಿ ಬರುತ್ತೆ. ಯಾದಗಿರಿ, ಆಮೇಲೆ ರಾಯಚೂರು, ಬೀದರು. ಯಾವಾಗ್ಲೇ ಆಗ್ಲಿ PUC ರಿಸಲ್ಟ್ ಬಂದಾಗ ಅಥವಾ 10th ರಿಸಲ್ಟ್ ಬಂದಾಗ ಈ ಜಿಲ್ಲೆಗಳೇ ಮಕ್ಕಳ ಮರಣ ದರ ಅಂತ ಬಂದಾಗ, ತಾಯಂದ್ರ ಮರಣ ದರ ಅಂತ ಬಂದಾಗ ಈ ಜಿಲ್ಲೆಗಳು, ರಾಯಚೂರು ಜಿಲ್ಲೆನ ಕೊನೆ ಇರುತ್ತೆ, ಇಲ್ಲ ಗುಲ್ಬರ್ಗ ಜಿಲ್ಲೆ ಆದ್ರೂ ಕೊನೆಗಿರುತ್ತೆ, ಇಲ್ಲ ಯಾದಗಿರಿ ಜಿಲ್ಲೆ, ಇಲ್ಲ ಬೀದರ್ ಜಿಲ್ಲೆ, ಈ ಜಿಲ್ಲೆಗಳೇ ಕೊನೆಗಿರ್ತವೆ. ಯಾಕಂದ್ರೆ ಇಲ್ಲಿ
ಅಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳ ಕೊರತೆ ಇರ್ಬೋದು, ದೊಡ್ಡ ದೊಡ್ಡ ಕಾಲೇಜು ಏನು ನುರಿತ ಶಿಕ್ಷಕರ ಕೊರತೆ ಇರಬಹುದು, ಅಥವಾ ಈ ಬೇರೆ ಇನ್ನಿತರ ಕೊರತೆಗಳಿಂದ ಇಲ್ಲಿನ ಈ ವಿಭಾಗದಲ್ಲಿ ಇಂತಹ ಕೆಲವೊಂದಿಷ್ಟು ಆ, ಸ್ಥಿತಿಗಳನ್ನು ನಾವು ಕಾಣಬಹುದು. ನೋಡ್ರಿ, ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾದ ಯಾದಗಿರಿ, ರಾಯಚೂರು ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿವೆ. ಶೈಕ್ಷಣಿಕ ಪ್ರಗತಿಗೆ ಸೂಚಿಯಾದ ಸಾಕ್ಷರತಾ ಪ್ರಮಾಣದಲ್ಲಿ ಇಲ್ಲಿ ಕೆಳಮಟ್ಟದಲ್ಲಿದೆ. ನೋಡ್ರಿ, ಸಾಕ್ಷರತಾ ಪ್ರಮಾಣ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಇವೆರಡರಲ್ಲಿ ಕೆಳಮಟ್ಟದಲ್ಲಿದೆ. ಇತ್ತೀಚೆಗೆ ಸಾಕ್ಷರತೆ ಮಟ್ಟ ಉತ್ತಮವಾಗುತ್ತಿದೆ. ಇತ್ತೀಚೆಗೆ ಉತ್ತಮ ಆಗ್ತಾ ಇದೆ. ಯಾಕಂದ್ರೆ ಇದೇನು ಸೋಷಿಯಲ್ ಮೀಡಿಯಾ ಬಂತು, ಆವಾಗಿಂದ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಯಾವುದಾದ್ರೂ ಅಂದ್ರೆ ಒಂದು ಕುಟುಂಬದಲ್ಲಿ ಯಾರಾದರೂ ಒಬ್ರು ಸಾಕ್ಷರತರಿದ್ರು, ಅವರು ಸ್ವಲ್ಪ ಮುಂದುವರೆದಿದ್ರು ಅಂದ್ರೆ ತಮ್ಮ ಶಿಕ್ಷಣದಲ್ಲೇ ಮುಂದುವರೆದಿದ್ರಂದ್ರೆ ಆ ಒಂದು ಕುಟುಂಬದಲ್ಲಿ ಸ್ವಲ್ಪ ಚೆನ್ನಾಗಿ ಓದೋದು, ಈ ತರ ಆಗಿರೋದ್ರಿಂದ ಈ ವಿಭಾಗದಲ್ಲಿ ಸ್ವಲ್ಪ ಸಾಕ್ಷರತೆ ಮಟ್ಟ ಏನೋ ಗುಣಮುಖ ಆಗ್ತಾ ಇದೆ. ತತ್ವಪದಕಾರರು ಅಂತಂದ್ರೆ ಈ ವಚನ ಸಾಹಿತ್ಯದಿಂದ, ಧಾತು ಸಾಹಿತ್ಯದಿಂದ, ಆಮೇಲೆ ಪ್ರಾಚೀನ ಕಾವ್ಯಗಳಿಂದ, ಇಂತಹ ಶ್ರೇಷ್ಠ ವಿಚಾರಧಾರೆಗಳಿಂದ ಯಾರು ಪ್ರಭಾವಿತರಾಗ್ತಾರಲ್ಲ, ಅವರು ತತ್ವಪದಗಳನ್ನ ಕಟ್ಟಿ ತಮ್ಮ ತತ್ವಗಳನ್ನೇ ಪದಗಳನ್ನಾಗಿ ಮಾಡಿ ಜನರಲ್ಲಿ ಅರಿವನ್ನ ಮೂಡಿಸ್ತಾ ಇದ್ರು. ಜನಪದ ಕಲಾವಿದರು, ಸಾಧು ಸಂತರು, ಫಕೀರರು ಕಟ್ಟಿದ ಹಾಡುಗಳನ್ನು ತತ್ವಪದಗಳು ಎಂದು ಕರೆಯಬಹುದು. ನೋಡ್ರಿ, ತತ್ವಪದಗಳೆಂದು ಎದಕ್ಕೆ ಕರೀತಾರಂದ್ರೆ ಜನಪದ ಕಲಾವಿದರು, ಸಾಧು ಸಂತರು, ಫಕೀರರು ಕಟ್ಟಿದ ಹಾಡುಗಳನ್ನು ತತ್ವಪದಗಳು ಎಂದು ಕರೆಯುತ್ತಾರೆ. 18, 19ನೇ ಶತಮಾನದಲ್ಲಿ ಅನೇಕ ತತ್ವಪದಕಾರರು ಲಿಂಗ ಅಸಮಾನತೆಯ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ, ಸುಳ್ಳು ಹೇಳುವುದರ ವಿರುದ್ಧ, ಹಣ ಸಂಪಾದನೆ ವಿರುದ್ಧ ತಮ್ಮ ಪದಗಳಲ್ಲಿ ವ್ಯಂಗ್ಯವಾಡಿದ್ದಾರೆ. ನೋಡ್ರಿ, ಈ ತತ್ವಪದಗಳಂತ ಬಂದ್ರೆ ನೋಡ್ರಿ, ಇಷ್ಟೆಲ್ಲ ಜನರಲ್ಲಿ ಅರಿವು ಮೂಡಿಸೋದ್ರಲ್ಲಿ ಶಿಶುನಾಳ ಶರೀಫರು ಕೂಡ ತುಂಬಾ ಕಾರ್ಯನಿರ್ವಹಿಸಿದ್ದಾರೆ. ಅಂದ್ರೆ ಶಿಶುನಾಳ ಶರೀಫರು ಸಹ ಇಂಥ ತತ್ವಪದಗಳನ್ನ ರಚನೆ ಮಾಡೋದ್ರ ಮೂಲಕ ಜನರಲ್ಲಿ ಅರಿವನ್ನ ಮೂಡಿಸ್ತಾರೆ. ಆದ್ರೆ ಶಿಶುನಾಳ ಶರೀಫರು ನಮ್ಮ ವಿಭಾಗಕ್ಕೆ ಸೇರಿದವರಾಗಿಲ್ಲ, ಆದ್ದರಿಂದ ಅವ್ರನ್ನ ಇಲ್ಲಿ ಕೊಟ್ಟಿಲ್ಲ. ಅನೇಕ ಅನಕ್ಷರಸ್ಥರು ತತ್ವಪದಗಳನ್ನು ಕಟ್ಟಿ ಆಡ್ತಿದ್ರು. ಅಂದ್ರೆ ಅವರು ಅಕ್ಷರಸ್ಥರಾಗಿದ್ರೆ ಬರೆದಿಡ್ತಾ ಇದ್ರು, ಅಥವಾ ಬೇರೆ ಏನಾದ್ರೂ ಬೇರೆ ಬೇರೆ ಮಾರ್ಗದ ಮೂಲಕ ಹೇಳ್ತಾ ಇದ್ರು ಜನರಿಗೆ. ಅವ್ರು ಅನಕ್ಷರಸ್ಥರಾಗಿರೋದ್ರಿಂದ ಜನರಲ್ಲಿ ಅರಿವನ್ನ ಮೂಡಿಸೋ ಸಲುವಾಗಿ ಅವರು ಅನೇಕ ತಮ್ಮ ವಿಚಾರಧಾರೆಗಳನ್ನ ತತ್ವಗಳ ಮೂಲಕ ಪದಗಳನ್ನಾಗಿ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ರು. ಆಧುನಿಕ ಕಾಲಕ್ಕೆ ಬಂದ್ರೆ ಕಲಬುರಗಿ ವಿಭಾಗದಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರೆಂದರೆ ಸಿದ್ದಯ್ಯ ಪುರಾಣಿಕ, ಜಯತೀರ್ಥ ರಾಜಪುರೋಹಿತ, ಶಾಂತರಸ, ಪಂಡಿತ್ ತಾರಾನಾಥ ಇವರು ನಮ್ಮ ರಾಯಚೂರು ಜಿಲ್ಲೆಗೆ ಸೇರಿದವರು. ನೋಡ್ರಿ, ಬಿ.ಸಿ. ಮುದೇನೂರು ಸಂಗಣ್ಣ, ಸಿಂಪಿ ಲಿಂಗಣ್ಣ, ಶ್ರೀಮತಿ ಶೈಲಜಾ ಚಡಚಣ, ಜಯದೇವಿ ತಾಯಿ ಲಿಗಾಡೆ. ನೋಡ್ರಿ, ಜಯದೇವಿ ತಾಯಿ ಲಿಗಾಡೆ ಅವ್ರ ಬಗ್ಗೆ ಒಂದು ಮಾಹಿತಿ ಹೇಳಲೇಬೇಕು ಇಲ್ಲಿ. ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ ಅನ್ನೋ ಊರು ಬರುತ್ತೆ. ಅಲ್ಲಿನ ಕನ್ನಡಿಗರಿಗೋಸ್ಕರ ಕನ್ನಡ ಶಾಲೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಹೆಮ್ಮೆಯ ತಾಯಿ ಇವರು. ಟೋಟಲಿ ಮಹಾರಾಷ್ಟ್ರದಲ್ಲೇ ಕನ್ನಡ ಶಾಲೆಗಳನ್ನ ತೆರೆಯೋದಕ್ಕೆ ಹೆಲ್ಪ್ ಮಾಡ್ತಾರೆ ಇವರು, ಜಯದೇವಿ ತಾಯಿ ಲಿಗಾಡೆ ಅವರು. ಚನ್ನಣ್ಣ ವಾಲಿಕಾರ, ಜಂಬಣ್ಣ ಅಮರಚಿಂತ ಮುಂತಾದವರು ಈ ವಿಭಾಗದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟ ಗಣ್ಯ ವ್ಯಕ್ತಿಗಳಾಗಿದ್ದಾರೆ. ಸಂಗೀತ ಕ್ಷೇತ್ರಕ್ಕೂ ಕಲಬುರಗಿ ವಿಭಾಗ ಅಪಾರ ಕಾಣಿಕೆಯನ್ನು ನೀಡಿದೆ. ಸಿದ್ದರಾಮ ಜಂಬಲದಿನ್ನಿ, ಪಂಡಿತ್ ತಾರಾನಾಥ, ಗಜಲ್ ಗುಂಡಮ್ಮ, ಸುಭದ್ರಮ್ಮ ಮನ್ಸೂರ್ ಮುಂತಾದವರು ಸಂಗೀತ ಕ್ಷೇತ್ರಕ್ಕೆ ಕಾಣಿಕೆಯನ್ನ ನೀಡಿದ್ದಾರೆ. ನೋಡ್ರಿ, ಸಾಹಿತ್ಯ ಕ್ಷೇತ್ರಕ್ಕೆ ಇವರೆಲ್ಲ ಕಾಣಿಕೆಯನ್ನ ನೀಡಿದರೆ ಸಂಗೀತ ಕ್ಷೇತ್ರಕ್ಕೆ ಇವರು ಸಿದ್ದರಾಮ ಜಂಬಲದಿನ್ನಿ, ಪಂಡಿತ್ ತಾರಾನಾಥ್, ಗಜಲ್ ಗುಂಡಮ್ಮ, ಸುಭದ್ರಮ್ಮ ಮನ್ಸೂರ್ ಇವರೆಲ್ಲ ಸಹ ಕಾರ್ಯನಿರ್ವಹಿಸ್ತಾರೆ. ಪಂಡಿತ್ ತಾರಾನಾಥ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಅವ್ರ ಬಗ್ಗೆ ಮುಂದೆ ನೋಡೋಣ ಬನ್ನಿ.
ಇಲ್ಲಿ ಜನಪದ ನಾಟಕಕ್ಕೆ ಬಂದರೆ ಕಲಬುರಗಿ ವಿಭಾಗದಲ್ಲಿ ದೊಡ್ಡಾಟ, ಸಣ್ಣಾಟ, ತೊಗಲುಗೊಂಬೆ ತೊಗಲುಗೊಂಬೆ ಪ್ರದರ್ಶನ ನೋಡ್ರಿ. ತೊಗಲುಗೊಂಬೆ ಪ್ರದರ್ಶನ ಇದು ಬೆಳಗಲ್ ವೀರಣ್ಣ ಅವರು ಪ್ರಸಿದ್ಧಿಯಾಗಿದ್ರು ನೋಡ್ರಿ. ಇದು ಸಾಕಷ್ಟು ಬಾರಿ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಮುಂದೆನೂ ಕೇಳಬಹುದು. ಇದು ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ತೊಗಲುಗೊಂಬೆ ಆಟದಲ್ಲಿ ಬೆಳಗಲ್ ವೀರಣ್ಣ ಪ್ರಸಿದ್ಧರಾಗಿದ್ದಾರೆ. ಈ ತೊಗಲುಗೊಂಬೆ ಆಟ ಎಲ್ಲಿ ಆಡ್ತಾರಂತಂದ್ರೆ ಕೊಪ್ಪಳದಲ್ಲಿ ಆಡ್ತಾರೆ ನೋಡ್ರಿ. ಇದು ನಂದಿ ಕುಣಿತ, ಅಲಾದಿ ಕುಣಿತ ನೋಡ್ರಿ. ಇವಾಗ ಮೊಹರಂ ಬಂತು. ಮೊಹರಮಲ್ಲಿ ಈ ಹಳ್ಳಿಗಳಲ್ಲೆಲ್ಲ ಅಲೈ ಹಬ್ಬ ಅಂತ ಕರೀತಾರೆ ಇದಕ್ಕ. ಈ ಹಬ್ಬದಲ್ಲಿ ಹಿಂದೂಗಳೇ ಸಾಕಷ್ಟು ಭಾಗವಹಿಸೋದು ಇದೊಂದು ಹಬ್ಬ. ಇಲ್ಲಿ ಈ ಅಲಾದಿ ಕುಣಿತನ ಕುಣಿತಾರೆ. ನಂದಿ ಕುಣಿತ, ಚೌಡಮ್ಮನ ಕುಣಿತ, ಲಂಬಾಣಿ ಕುಣಿತ. ಈ ಲಂಬಾಣಿಗಳು ತಾಂಡದಲ್ಲಿ ತಮ್ಮ ಸಂಸ್ಕೃತಿನ ಆಚರಣೆ ಮಾಡ್ತಾರೆ. ಕೋಲಾಟ, ವೀರಗಾಸೆ, ದುರ್ಗಾಮುರುಗಿ ಇವೆಲ್ಲ ಸಹ ಈ ವಿಭಾಗದಲ್ಲಿ ಆಚರಿಸ್ತಕ್ಕಂಥ ಸಂಸ್ಕೃತಿಯಾಗಿದೆ. ಈ ಎಲ್ಲ ಆಟಗಳು ರೈತರು ಬೇಸಿಗೆಯಲ್ಲಿ ತಮ್ಮ ಹಿಂದಿನ ಪುರಾಣ ಕಥೆಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಆಮೇಲೆ ತಮ್ಮ ಮನೋರಂಜನೆಗಾಗಿ ಈ ಎಲ್ಲ ಆಟಗಳನ್ನ ಅಂದರೆ ದೊಡ್ಡಾಟ, ಸಣ್ಣಾಟ, ತೊಗಲುಗೊಂಬೆ ಆಟ ಇವೆಲ್ಲ ಸಹ ಆಡ್ತಾ ಇದ್ರು. ನೆಕ್ಸ್ಟ್ ಬಂದು ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯ ಮತ್ತು ಶಿಕ್ಷಣ ಅಂತ ಬಂದಾಗ ಈ ವಿಭಾಗ ಯಾವಾಗಲೂ ಹಿಂದುಳಿದಾನೆ ಇರುತ್ತೆ ನೋಡ್ರಿ. ಕಲಬುರಗಿ ವಿಭಾಗದಲ್ಲಿ ಯಾದಗಿರಿ ಬರುತ್ತೆ. ಯಾದಗಿರಿ, ಆಮೇಲೆ ರಾಯಚೂರು, ಬೀದರು. ಯಾವಾಗಲೇ ಆಗಲಿ ಪಿ ಯು ಸಿ ರಿಸಲ್ಟ್ ಬಂದಾಗ ಅಥವಾ 10th ರಿಸಲ್ಟ್ ಬಂದಾಗ ಈ ಜಿಲ್ಲೆಗಳೇ ಮಕ್ಕಳ ಮರಣ ದರ ಅಂತ ಬಂದಾಗ, ತಾಯಂದ್ರ ಮರಣ ದರ ಅಂತ ಬಂದಾಗ ಈ ಜಿಲ್ಲೆಗಳು ರಾಯಚೂರು ಜಿಲ್ಲೆನ ಕೊನೆ ಇರುತ್ತೆ, ಇಲ್ಲ ಗುಲ್ಬರ್ಗ ಜಿಲ್ಲೆ ಆದರೂ ಕೊನೆಗಿರುತ್ತೆ, ಇಲ್ಲ ಯಾದಗಿರಿ ಜಿಲ್ಲೆ, ಇಲ್ಲ ಬೀದರ್ ಜಿಲ್ಲೆ. ಈ ಜಿಲ್ಲೆಗಳೇ ಕೊನೆಗಿರ್ತವೆ. ಯಾಕಂದರೆ ಇಲ್ಲಿ ಅಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳ ಕೊರತೆ ಇರಬಹುದು, ದೊಡ್ಡ ದೊಡ್ಡ ಕಾಲೇಜು, ನುರಿತ ಶಿಕ್ಷಕರ ಕೊರತೆ ಇರಬಹುದು, ಅಥವಾ ಈ ಬೇರೆ ಇನ್ನಿತರ ಕೊರತೆಗಳಿಂದ ಇಲ್ಲಿನ ಈ ವಿಭಾಗದಲ್ಲಿ ಇಂತಹ ಕೆಲವೊಂದಿಷ್ಟು ಸ್ಥಿತಿಗಳನ್ನು ನಾವು ಕಾಣಬಹುದು ನೋಡ್ರಿ. ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾದ ಯಾದಗಿರಿ, ರಾಯಚೂರು ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿವೆ. ಶೈಕ್ಷಣಿಕ ಪ್ರಗತಿಗೆ ಸೂಚಿಯಾದ ಸಾಕ್ಷರತಾ ಪ್ರಮಾಣದಲ್ಲಿ ಇಲ್ಲಿ ಕೆಳಮಟ್ಟದಲ್ಲಿದೆ ನೋಡ್ರಿ. ಸಾಕ್ಷರತಾ ಪ್ರಮಾಣ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಇವೆರಡರಲ್ಲಿ ಕೆಳಮಟ್ಟದಲ್ಲಿದೆ. ಇತ್ತೀಚೆಗೆ ಸಾಕ್ಷರತೆ ಮಟ್ಟ ಉತ್ತಮವಾಗುತ್ತಿದೆ. ನೋಡ್ರಿ, ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಐತಲ್ಲ, ಕರ್ನಾಟಕದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿದ್ರೆ ಅದು ರಾಯಚೂರು ಅಂತ ಹೇಳ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ನಮ್ಮ ಹೆಮ್ಮೆಯ ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡ್ರಿ, ಗುಲ್ಬರ್ಗದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದ, ಆಮೇಲೆ ಇಲ್ಲಿ ಇದೇ ಗುಲ್ಬರ್ಗದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವು ಸಹ ನಾವು ಕಾಣಬಹುದು. ಆಮೇಲೆ ರಾಯಚೂರಿನಲ್ಲಿ ಹೊಸದಾಗಿ ಮತ್ತೆ ಒಂದು ಆದಿಕವಿ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ಯೂನಿವರ್ಸಿಟಿ ಕೂಡ ಆಗಿದೆ. ಅದಕ್ಕೆ ವಾಲ್ಮೀಕಿ ಯೂನಿವರ್ಸಿಟಿ ಅಂತಾನೂ ಕರೀತಾರೆ. ಬಳ್ಳಾರಿ ನಗರ ಜಿಲ್ಲೆಯಲ್ಲಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಸಹ ಇದೆ ನೋಡ್ರಿ. ಇದು ಇಂಪಾರ್ಟೆಂಟ್. ಈ ಹಿಂದೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಎಲ್ಲದ ಅಂತ ಕೇಳಿದ್ರೆ ಅದು ಬಳ್ಳಾರಿ ನಗರದಲ್ಲಿ, ಅಂದ್ರೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ನೋಡ್ರಿ. ಇನ್ನೊಂದು ಮಹತ್ವವಾದ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರೆ ಅದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಹಂಪಿಯಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯ ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದು ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆಕ್ಸ್ಟ್ ಕೇಳಬಹುದು. ಸೊ ಇಂಪಾರ್ಟೆಂಟು. ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ. ಈ ಹಂಪಿಯಲ್ಲಿ ಬರುತ್ತೆ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಬೀದರ್ನಲ್ಲಿ ಕರ್ನಾಟಕ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವಿದೆ ನೋಡ್ರಿ. ಬೀದರ್ನಲ್ಲಿ ಕರ್ನಾಟಕ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವಿದೆ. ಇದು ಇಂಪಾರ್ಟೆಂಟು.
PSI ಎಕ್ಸಾಮ್ಗೂ ಕೇಳಿದ್ದಾರೆ, PC ಎಕ್ಸಾಮ್ಗೂ ಕೇಳಿದ್ದಾರೆ. ಕರ್ನಾಟಕ ಪಶು ವೈದ್ಯಕೀಯ ಇದು ವಿಶ್ವವಿದ್ಯಾಲಯ ಎಲ್ಲದ ಅಂತ ಕೇಳಿದ್ದಾರೆ ನೋಡ್ರಿ, ಇದು ಇಂಪಾರ್ಟೆಂಟು. ಹಾಗೆ ನರಸಿಂಹರ ದೇವಾಲಯ ಪ್ರಸಿದ್ಧವಾಗಿದೆ. ನರಸಿಂಹರ ದೇವಾಲಯ ಹೆಂಗಿದೆ ಅಂತಂದರೆ, ವಿಷ್ಣು ಅವರು ನರಸಿಂಹನ ಅವತಾರ ತಾಳಿ ಪ್ರಹ್ಲಾದನ ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶ್ಯಪನನ್ನ ಕೊಲ್ಲೋದಕ್ಕೋಸ್ಕರ ನರಸಿಂಹನ ಅವತಾರ ತಾಳಿ ಬರ್ತಾರೆ. ಬಂದಾಗ ಹಿರಣ್ಯಕಶ್ಯಪನನ್ನ ಕೊಂದಾದ ಮೇಲೆ ಆತನು ಮತ್ತೆ ಪುನಃ ತನ್ನ ವಿಷ್ಣುವಿನ ಅವತಾರಕ್ಕೆ ಬರಬೇಕಲ್ಲ, ಹಾಗಾಗಿ ಈ ಬೀದರ್ ಜಿಲ್ಲೆಯಲ್ಲಿ ಒಂದು ಗವಿ ಇರುತ್ತೆ. ಆ ಗವಿ ಒಳಗಡೆ ಹೋಗಿ ಕುಂತ್ಕೊಂಡು ಅಂದ್ರೆ ವಿಷ್ಣು ನರಸಿಂಹನ ಅವತಾರದಿಂದ ಪುನಃ ವಿಷ್ಣುವಿನ ಅವತಾರಕ್ಕೆ ಬರೋ ಸಲುವಾಗಿ ಈ ಗುಹೆ ಒಳಗಡೆ ಬಂದು ನೆಲೆಸಿರ್ತಾನೆ. ಹಂಗಾಗಿ ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಇದು ಸುಮಾರು 400 ರಿಂದ 500 ಮೀಟರ್ ಒಳಗಡೆ ನೀರಲ್ಲೇ ಹೋಗ್ಬೇಕು. ಅಲ್ಲಿ ನೀರು ಹರಿಯುತ್ತೆ, ಅಂದ್ರೆ ಒಂದು ನದಿ ಹರಿಯುತ್ತೆ, ಅಲ್ಲಿ ಒಂದು ಹಳ್ಳದ ಥರ ಹರಿಯುತ್ತೆ ನೀರು. ಆ ನೀರಲ್ಲೇ ಹೋಗ್ಬೇಕು, ನೀರಲ್ಲೇ ಬರಬೇಕು. ಅಲ್ಲೇನು ಇಲ್ಲ, ಬೇರೆ ದಾರಿ ಇಲ್ಲ ಹೋಗೋದಕ್ಕೆ ಅಲ್ಲಿ ಒಳಗಡೆ. ಹಾಗಾಗಿ ಈ ದೇವಾಲಯ ತುಂಬ ಚೆನ್ನಾಗಿದೆ ನೋಡ್ರಿ. ಈ ಕಡೆ ಯಾರಾದರೂ ಬಂದರೆ ನೋಡ್ರಿ ಇದನ್ನು. ನೋಡ್ರಿ, ಯಾದಗಿರಿ, ಬಳ್ಳಾರಿ, ಕಲಬುರಗಿ, ರಾಯಚೂರು, ಬೀದರ್ಗಳಲ್ಲಿ ವೈದ್ಯಕೀಯ ಕಾಲೇಜುಗಳಿವೆ. ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿ ತೀವ್ರಗತಿಯಲ್ಲಿ ನಡೆಯುತ್ತಿದೆ. ಕಲಬುರಗಿಯಲ್ಲಿ ESI ಆಸ್ಪತ್ರೆ ಕೂಡ ಇದೆ ನೋಡ್ರಿ. ಈ ವಿಭಾಗದಲ್ಲಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ನಾಡಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮತ್ತು ದಾಸೋಹ ಕೂಡ ಇಲ್ಲಿ ನೀಡಲಾಗುತ್ತದೆ. ನೋಡ್ರಿ, ಕೊಪ್ಪಳದಲ್ಲಿರೋ ಗವಿಸಿದ್ದೇಶ್ವರ ಮಠ ತುಂಬಾನೇ ಇಂಪಾರ್ಟೆಂಟ್ ನೋಡ್ರಿ ಇದು. ನೆಕ್ಸ್ಟ್ ಬಂದು ನೋಡ್ರಿ, ಇಲ್ಲೇ ಇದೆ ನೋಡ್ರಿ, ಚಿತ್ರ ನೋಡಿದ್ರೆ ಈ ಕಲಬುರಗಿ ವಿಭಾಗದ ಒಂದಿಷ್ಟು ಪ್ಲೇಸ್ನ ನೀವು ನೋಡ್ದಂಗೆ ಆಗುತ್ತೆ ನೋಡ್ರಿ. ಬುದ್ಧ ವಿಹಾರ ಇದೆ. ಈ ಬುದ್ಧ ವಿಹಾರದಲ್ಲಿ ಬುದ್ಧನ ಕೂದಲ ಅವಶೇಷಗಳಿರ್ತಾವಲ್ಲ, ಅಂತಹ ಅವಶೇಷಗಳಲ್ಲಿ ಕೂದಲನ್ನು ತಗೊಂಡು ಬಂದು ಈ ಬುದ್ಧ ವಿಹಾರವನ್ನ ಮಾಡಿದ್ದಾರೆ. ಈ ಗುಲ್ಬರ್ಗ ಯೂನಿವರ್ಸಿಟಿಗೆ ಯಾರಾದರೂ ಹೋದ್ರೆ ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ಆಗ್ಬೋದು, ಇಲ್ಲ 1.5 ಆಗ್ಬೋದು ಅಲ್ಲಿಂದ. ನೋಡ್ರಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಗುಲ್ಬರ್ಗ ವಿಶ್ವವಿದ್ಯಾಲಯ, ಎರಡು ಒಂದಲ್ಲೇ ಹತ್ತತ್ರನೇ ಇದ್ದಾವೆ. ಇಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಬುದ್ಧ ವಿಹಾರಕ್ಕೆ ಸುಮಾರು 1 ಕಿಲೋಮೀಟರ್, 1.5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಖ್ವಾಜಾ ಬಂದೇನವಾಜ್ ದರ್ಗಾ ಕೂಡ ಅಲ್ಲೇ ಇದೆ ಗುಲ್ಬರ್ಗದಲ್ಲಿ. ನೋಡ್ರಿ, ನಾನಕ್ ಬೀದರ್ನಲ್ಲಿದೆ. ಗುರು ನಾನಕರು ವಿಶ್ವ ಪರ್ಯಟನೆ ಮಾಡೋ ಟೈಮಲ್ಲಿ ಬೀದರ್ಗೆ ಬಂದಿರ್ತಾರೆ. ಇಲ್ಲಿ ಜನರಿಗೆ ನೀರಿನ ಅಭಾವ ತುಂಬಾ ಇರುತ್ತೆ. ಇವರು ಗುರುನಾನಕ್ ಅವರು ಬಂದು ಈ ಒಂದು ಸ್ಥಳದಲ್ಲಿ ಬಲಗಾಲಿನ ಹೆಬ್ಬೆರಳಿಂದ ಸುಮ್ಮನೆ ಒಂದು ಕಲ್ಲನ್ನೇ ಹಿಂಗೆ ಚಿಮ್ಮುತ್ತಾರೆ, ಅಲ್ಲಿ ನೀರು ಉದ್ಭವ ಆಗುತ್ತೆ. ಆವಾಗಿಂದ ಈ ಬೀದರ್ ಜನರಿಗೆ ನೀರಿನ ಅಭಾವನೆ ಬಂದಿಲ್ಲ. ಆವಾಗಿಂದ ಇಲ್ಲಿ ಗಂಟನೂ ಅಲ್ಲಿ ನೀರು ಹರಿತಾನೆ ಇದೆ. ನಾನಿಲ್ಲಿ ಒಂದ್ಸಾರಿ ವಿಸಿಟ್ ಕೊಟ್ಟಿದ್ದೆ, ಅಲ್ಲಿ ನೀರು ಸಹ ಕುಡಿದಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೆಕ್ಸ್ಟ್ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಗುಲ್ಬರ್ಗದಲ್ಲೇ ಇದೆ. ನೋಡಿ, ನರಸಿಂಹಜರ ನಾ ಹೇಳಿದ್ನಲ್ಲ, ಇದೇ ಥರ ಈ ಕಡೆ ಬಂಡೆಗಳಿದಾವೆ. ಇದೆಲ್ಲ ನೀರು ಸುಮಾರು ಒಂದು 400 ರಿಂದ 500 ಮೀಟರ್ ಆಗುತ್ತೆ. ಇದು ಒಳಗಡೆ ಹೋಗ್ಬೇಕು. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಈ ಕಡೆ ಬಂದ್ರೆ ನೋಡ್ರಿ. ಸಾಂಸ್ಕೃತಿಕ ಸಂಪತ್ತು ಅಂತ ಬಂದ್ರೆ ಈ ಕಲಬುರಗಿ ವಿಭಾಗ ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಜಾನಪದ, ನಾಟಕ, ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಈ ಕಲಬುರಗಿ ವಿಭಾಗದ ಜಿಲ್ಲೆಗಳು ನಾಡಿಗೆ ಅಪಾರವಾದ ಕಾಣಿಕೆಯನ್ನು ಸಹ ನೀಡಿವೆ ನೋಡ್ರಿ. ಕರ್ನಾಟಕದ ಪ್ರಾಚೀನ 4 ಮಹತ್ವದ ರಾಜಮನೆತನಗಳಿಗೆ ಇದು ಆಶ್ರಯ ನೀಡಿದೆ. ಅವು ಯಾವ್ಯಾವಂದ್ರೆ ರಾಷ್ಟ್ರಕೂಟರು, ಕಲ್ಯಾಣ ಚಾಳುಕ್ಯರು, ಬಹುಮನಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯ. ಈ 4 ಸಾಮ್ರಾಜ್ಯಗಳಿಗೆ ಈ 4 ಸಾಮ್ರಾಜ್ಯಗಳಿಗೆ ಕಲಬುರಗಿ ವಿಭಾಗ ಆಶ್ರಯವನ್ನ ನೀಡಿದೆ ನೋಡ್ರಿ. ನೆಕ್ಸ್ಟ್ ಬಂದು ನೋಡ್ರಿ, ಬಿದರಿ ಕಲೆ, ಕಿನ್ನಾಳದ ಆಟಿಕೆಗಳಂತ ಬಂದ್ರೆ ಕೊಪ್ಪಳ. ಈ ಕೊಪ್ಪಳದಲ್ಲಿ ಈ ಕಿನ್ನಾಳದ ಆಟಿಕೆಗಳಿಗೆ
ಒಂದು ವಸ್ತು ಸಂಗ್ರಹಾಲಯ ತರ ಕರ್ನಾಟಕ ಸರ್ಕಾರ ಇಲ್ಲಿ ಸ್ಥಾಪನೆ ಮಾಡಿದೆ ನೋಡ್ರಿ. ಕೌದಿ ಮುಂತಾದ ಗೃಹ ಕೈಗಾರಿಕೆಗಳು ಇಲ್ಲಿ ನಾವು ಕಾಣಬಹುದು. ಬೀದರ್ನಲ್ಲಿ ಬಿದಿರಕಲೆ ನೋಡ್ರಿ. ಈ KS ಎಕ್ಸಾಮ್ ಏನ್ ಆಯ್ತಲ್ಲ, ಈ KS ಮರುಪರೀಕ್ಷೆ ಆಯ್ತಲ್ಲ, ಮರುಪರೀಕ್ಷೆ ಆಗಕ್ಕಿಂತ ಮುಂಚೆ ಫಸ್ಟಿಗೆ ನಡೆಸಿದ್ರಲ್ಲ, ಆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಬೀದರ್ನಲ್ಲಿ ಬಿದಿರಕಲೆ ಅಂತ ಅವರೇ ಕ್ವಶನ್ ಕೊಟ್ಟು ಈ ಬಿದಿರು ಕಲೆಗೆ ಎಷ್ಟು ಏನನ್ನ ಬಳಸ್ತಾರೆ, ಎಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ ಅಂತ ಆ ಎಕ್ಸಾಮ್ ಅಲ್ಲಿ ಕೇಳಿದ್ರು ನೋಡ್ರಿ. ಹಂಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕರೆ ನೋಡ್ಕೊಳ್ರಿ. ನೆಕ್ಸ್ಟ್ ಬೀದರ್ ಕೋಟೆ. ಬೀದರ್ನಲ್ಲಿ ಬೀದರ್ ಕೋಟೆ ಇದೆ. ಇದು ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಕೂಡ ಆಗಿದೆ ನೋಡ್ರಿ. ಹಂಪಿ ಸ್ಮಾರಕಗಳು, ಬಸವ ಸ್ಮಾರಕಗಳು ನೋಡ್ರಿ. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವಿದೆ. ಈಗ ಆಧುನಿಕ ಅನುಭವ ಮಂಟಪ ಕೂಡ ಸುಮಾರು 800 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಅದನ್ನ ನಿರ್ಮಾಣ ಮಾಡ್ತಾ ಇದೆ. ಆಮೇಲೆ ಕಲಬುರಗಿಯ ಖ್ವಾಜಾ ಬಂದೇನವಾಜ್ ದರ್ಗಾ, ಸನ್ನತಿಯ ಸ್ಮಾರಕಗಳು. ಸನ್ನತಿನಲ್ಲಿ ಅಶೋಕನ ಶಾಸನಗಳು ಅನ್ನೋದಕ್ಕಿಂತ ಮೌರ್ಯ ಸಾಮ್ರಾಜ್ಯದ ಅನೇಕ ಕುರುಹುಗಳನ್ನು ನಾವಿಲ್ಲಿ ಕಾಣಬಹುದು. ಅಶೋಕನ ಅತಿ ಹೆಚ್ಚು ಶಾಸನಗಳು ಇಲ್ಲಿಂದ ಸಿಕ್ಕಿದಾವೆ ನೋಡ್ರಿ. ಇತ್ಯಾದಿಗಳು ವಾಸ್ತುಶಿಲ್ಪದ ಅದ್ಭುತಗಳಾಗಿವೆ. ಈ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ವಾಸ್ತುಶಿಲ್ಪದ ಅದ್ಭುತಗಳನ್ನ ನಾವಿಲ್ಲಿ ನೋಡಿದ್ದೀವಿ ನೋಡ್ರಿ. ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಂದಾಗ ಕರ್ನಾಟಕದ ಇತರೆ ಭಾಗಗಳಲ್ಲಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಮತ್ತು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದ್ರೆ, ಈ ಕಲಬುರಗಿ ವಿಭಾಗದಲ್ಲಿನ ಜನರು ಸ್ವಾತಂತ್ರ್ಯ ಹೋರಾಟ, ನಿಜಾಮನ ಸಂಸ್ಥಾನದ ವಿಮೋಚನಾ ಚಳವಳಿ ಮತ್ತು ಕರ್ನಾಟಕದ ಏಕೀಕರಣ ಚಳವಳಿಗಳಲ್ಲಿ ಭಾಗವಹಿಸಬೇಕಾಗುತ್ತೆ. ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗದಲ್ಲಿ 2 ಬೆಳವಣಿಗೆಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲನೆಯದು, ಜನರಲ್ಲಿ ರಾಷ್ಟ್ರೀಯ ಚಳವಳಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆರಂಭಿಸಲಾದ ವಾಚನಾಲಯ ಚಳವಳಿ ಮತ್ತು ಎರಡನೆಯದು, ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡೋದು. ಇವು 2 ಮುಖ್ಯ ಉದ್ದೇಶ ಆಗಿದ್ದವು. ಅಂತಹ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಆಗಿದವಲ್ಲ, ಅಂತಹ 4 ರಾಷ್ಟ್ರೀಯ ಶಾಲೆಗಳು ಇಲ್ಲಿ ಸ್ಥಾಪನೆ ಆಗ್ತವೆ. ಅವ್ಯಾವ್ಯಾವು ಅಂತಂದ್ರೆ, 1 ನೂತನ ವಿದ್ಯಾಲಯ ಕಲಬುರಗಿ 1907ರಲ್ಲೇ ಸ್ಥಾಪನೆ ಆಗುತ್ತೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿದೆ. ವಿದ್ಯಾನಂದ ಗುರುಕುಲ ಇದು ಕುಕನೂರಲ್ಲಿದೆ 1922. ಕುಕನೂರು ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ. ಇದು 1922ರಲ್ಲಿ ಸ್ಥಾಪನೆ ಆಗಿದೆ ನೋಡ್ರಿ. ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು. ಈ ಹಮ್ದರ್ದ್ ಶಾಲೆಯನ್ನ ಪಂಡಿತ್ ತಾರಾನಾಥ್ ಅವರು ಸ್ಥಾಪನೆ ಮಾಡ್ತಾರೆ ಈ ರಾಯಚೂರಲ್ಲಿ 1922ರಲ್ಲಿ. ಪಂಡಿತ್ ತಾರಾನಾಥ್ ಅವರು ರಾಯಚೂರಿನಲ್ಲಿ ತುಂಬಾನೇ ಇಂತಹ ಕಾರ್ಯಗಳನ್ನ ಮಾಡಿದ್ದಾರೆ. ಈ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಆರ್ಯ ಸಮಾಜದಿಂದ ಮತ್ತು ಒಂದೇ ಮಾತರಂ ಚಳವಳಿಗಳಿಂದ ಬಂದಿತ್ತು ನೋಡ್ರಿ. ಈ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಯಾವ ರೀತಿಯಿಂದ ಬಂತು ಅಂತಂದ್ರೆ ನೋಡ್ರಿ, ಯಾರೇ ಒಬ್ರು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೊಂದು ಪ್ರೇರಣೆ ಅಂತ ಇದ್ದೇ ಇರುತ್ತಲ್ಲ. ಹಂಗೆ ಇಲ್ಲಿನ ಜನರು ಚಳವಳಿ ಮಾಡೋದಕ್ಕೆ ಆರ್ಯ ಸಮಾಜದಿಂದ ಮತ್ತು ಒಂದೇ ಮಾತರಂ ಎಂಬ ಚಳವಳಿಗಳಿಂದ ಇಲ್ಲಿನ ಜನರಿಗೆ ಪ್ರೇರಣೆ ಬರುತ್ತೆ ನೋಡಿ. ಮಹಾಗಾವ್ನ ಕಲ್ಯಾಣಿ ಶೆಟ್ಟಿ ಅವರು ಸ್ವಾತಂತ್ರ್ಯ ಹೋರಾಟ ನಡೆಸಲು ತರುಣ ಸಂಘವನ್ನ ಕಟ್ಟಿದರು ನೋಡ್ರಿ. ತುಂಬಾನೇ ಇಂಪಾರ್ಟೆಂಟ್ ನೋಡ್ರಿ. ಇದನ್ನ ನೋಡ್ಕೊರಿ ಸ್ವಲ್ಪ. ಮಹಾಗಾವ್ನ ಕಲ್ಯಾಣಿ ಶೆಟ್ಟಿ ಅವರು ತರುಣ ಸಂಘವನ್ನ ರಚನೆ ಮಾಡ್ತಾರೆ. ಎದಕ್ಕೆ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡೋ ಸಲುವಾಗಿ ಈ ಸಂಘವನ್ನ ರಚನೆ ಮಾಡ್ತಾರೆ. ಮಹಾಗಾವ್ನ ಚಂದ್ರಶೇಖರ್ ಪಾಟೀಲರು ಇದರ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸ್ತಾರೆ ನೋಡ್ರಿ. ಆ ಸಂಘವನ್ನ ಕಟ್ಟಿದವರು ಯಾರು? ಮಹಾಗಾವ್ನ ಕಲ್ಯಾಣಿ ಶೆಟ್ಟಿ. ಅದರ ಅಧ್ಯಕ್ಷತೆ ವಹಿಸ್ಕೊಂಡು ಅದನ್ನ ಮುನ್ನಡೆಸಿದವರು ಯಾರು ಅಂದ್ರೆ ಅದೇ ಮಹಾಗಾವ್ನ ಚಂದ್ರಶೇಖರ್ ಪಾಟೀಲ್ ಅವರು ನೋಡ್ರಿ. ಇವರಿಬ್ರು ಇಂಪಾರ್ಟೆಂಟ್ ನೋಡ್ರಿ. ಶ್ರೀ ರಮಾನಂದ ತೀರ್ಥ ಅವರು ಈ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು. ರಮಾನಂದ ತೀರ್ಥರು ಈ ವಿಭಾಗದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಇವರಲ್ಲದೆ 100 ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು.
ನೋಡ್ರಿ, ನಿಜಾಂಶಾಹಿ ವಿಮೋಚನಾ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಸರ್ದಾರ್ ಶರಣಗೌಡ ಇನಾಮದಾರ್ ಅವರು ಪ್ರಮುಖರಾಗಿದ್ದಾರೆ. ಈ ನಿಜಾಮನ ಖಾಸಗಿ ಸೈನಿಕರು ಯಾರಾಗಿರ್ತಾರೆ ಅಂತಂದ್ರೆ ರಜಾಕಾರರು. ಈ ರಜಾಕಾರರು ಜನರಿಗೆ ಸಾಕಷ್ಟು ಹಿಂಸೆ, ಕಿರುಕುಳ ಕೊಡ್ತಿರ್ತಾರಲ್ಲ, ಹಂಗಾಗಿ ಜನರು ಏನ್ ಮಾಡ್ತಾರೆ, ರೊಚ್ಚಿಗೆದ್ದು ನಿಜಾಮನ ವಿರುದ್ಧ ರೊಚ್ಚಿಗೇಳ್ತಾರೆ. ಅವನ ವಿರುದ್ಧ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಭಾರತ ಸರ್ಕಾರ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಆದ್ರೂ ಸಹ ಈ ವಿಭಾಗದ ಜನರಿಗೆ ಸ್ವಾತಂತ್ರ್ಯನೇ ಸಿಕ್ಕಿರಲ್ಲ. ಇವರಿಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತಂದ್ರೆ ಸೆಪ್ಟೆಂಬರ್ 17, 1948ರಂದು ನಿಜಾಂ ಸಂಸ್ಥಾನ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಾಗ ಈ ಭಾಗದ ಜನರಿಗೆ ಸ್ವಾತಂತ್ರ್ಯ ದೊರಕುತ್ತೆ. ನೋಡ್ರಿ, ಇದಿಷ್ಟು ಕಲಬುರಗಿ ವಿಭಾಗಕ್ಕೆ ಸೇರಿದ ಮಹತ್ವದ ಮಾಹಿತಿ ಆಗಿತ್ತು. ಕ್ವಶನ್ಸ್ ಬಿಡಿಸೋಣ ಬನ್ನಿ. ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಡ್ಯಾಶ್ದಲ್ಲಿ ಸ್ವಾತಂತ್ರ್ಯ ದೊರೆಯಿತು. ಎಷ್ಟರಲ್ಲಿ ಸ್ವಾತಂತ್ರ್ಯ ದೊರೆಯಿತು? ನೋಡ್ರಿ, ಇವಾಗೆ ನೋಡಿವಲ್ಲ ನಾವಿಲ್ಲಿ ನಾಳೆ ಕಲಬುರಗಿ ವಿಭಾಗದ ಜನರಿಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತಂದ್ರೆ ಸೆಪ್ಟೆಂಬರ್ 17, 1948ರಂದು ಸ್ವಾತಂತ್ರ್ಯ ದೊರೆಯಿತು. ಕಲಬುರಗಿ ವಿಭಾಗದ ಡ್ಯಾಶ್ ಎಂಬಲ್ಲಿ ಚಿನ್ನದ ಗಣಿ ಇದೆ. ಕಲಬುರಗಿ ವಿಭಾಗದ ರಾಯಚೂರಿನಲ್ಲಿ ಚಿನ್ನದ ಗಣಿ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಏನಿದೆ? ದಾರೋಜಿ ಕರಡಿಧಾಮ ಇದೆ. ನೋಡ್ರಿ, ದಾರೋಜಿ ಕರಡಿಧಾಮ ಇದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆ? ಕಲಬುರಗಿನಲ್ಲಿದೆ. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯ ಹೆಸರು ಯಾವುದು? ನೋಡ್ರಿ, ಎಲ್ಲ ಕ್ವಶನ್ಸ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ರಿ ಆಯ್ತಾ. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಯಾವ ವಿಶ್ವವಿದ್ಯಾಲಯವಿದೆ ಅಂತಂದ್ರೆ ಅದು ಕನ್ನಡ ವಿಶ್ವವಿದ್ಯಾಲಯವಿದೆ. ಕನ್ನಡ ವಿಶ್ವವಿದ್ಯಾಲಯ ಇದೆ. ಇವೆಲ್ಲ ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ GPSR ಸ್ಟಾರ್ ಮತ್ತು GPSR ಸ್ಟಾರ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತಗೊತೀನಿ. ಈ ಹಿಂದೆಲ್ಲ ಏನು ಕ್ಲಾಸ್ ನಡೆದವಲ್ಲ, 6th ಕ್ಲಾಸಲ್ಲಿ ಒಂದನೇ ಪಾಠ, 2ನೇ ಪಾಠ, 3ನೇ ಪಾಠ, ಇದು 3ನೇದು ಇನ್ನೂ ಒಂದಿದೆ, ಬೆಳಗಾವಿ ವಿಭಾಗ 1 ಮುಗಿಸಿದ್ದಾದ್ಮೇಲೆ ಈ 3 ಪಾಠಕ್ಕೂ ಸಂಬಂಧಪಟ್ಟಂಗೆ ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ವಶನ್ ಆನ್ಸರ್ನ ಒಂದು ಕ್ಲಾಸಲ್ಲಿ ಮಾಡ್ತೀನಿ. ಓಕೆನಾ? ನನ್ನ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕರಿಸಿ. ಪಕ್ಕದಲ್ಲಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ನನ್ನ ಚಾನೆಲ್ಗೆ ಸಹಕಾರವನ್ನು ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗಲಿಲ್ವೋ ಅವರು ಇನ್ನೂ ಇದರಲ್ಲಿ ಚೇಂಜಸ್ ತರಬೇಕಾಗಿತ್ತು ಅಂತನಾದರೂ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.